अनादि में अनंत में अवध्य में भला, अनादि में अनंत में अवध्य में भला, मारिलरिपु जगति असा कवण जन्मला, कवण जन्मला, मारिलरिपु जगति असा कवण जन्मला, कवण जन्मला, अनादि में अनंत में अवध्य में भला, अनादि में अनंत में अवध्य में भला। अट्टहास करित जय धर्मधारिणी, अट्टहास करित जय धर्मधारिणी, मृत्युशी च घातघातु मेघु सेरणी, मृत्युशी च घातघातु मेघु सेरणी, अग्निजाळि मनसीना खड्ग छेदितो, अग्निजाळि मनसीना खड्ग छेदितो, बिहुनिवला ब्याड मृत्यु पळत सूततो, बिहुनिवला ब्याड मृत्यु पळत. ನಮಸ್ಕಾರ. ಎಲ್ರಿಗೂ ಸಾವರ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಸಾವರ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಹೀಗೆ ಒಂದು ಸಾವರ್ಕರ್ ಅವರ ವಿಚಾರಗಳನ್ನು ನಿಮ್ಮ ಮುಂದೆ ಮಾತಾಡಬೇಕು ಅಂತ ನಾವಿಬ್ಬರು ನಿಮ್ಮ ಮುಂದೆ ಬಂದಿದ್ದೀವಿ. ನಮ್ಮ ಮಧ್ಯೆ ಡಾಕ್ಟರ್ ಜಿ ಬಿ ಹರೀಶ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸಾವರ್ಕರ್ ಕುರಿತು ಅನೇಕ ಕೃತಿಗಳನ್ನು ಮತ್ತು ಆಳವಾದ ಅಧ್ಯಯನ ಮಾಡ್ತಿರೋ ಹರೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಹಾಗೆ ನಾನು ಸಹ ಇದ್ದೀನಿ. ಸಾವರ್ಕರ್ ಅವರ ಜನ್ಮದಿನಯುಕ್ತ ಅನೇಕ ಕಾರ್ಯಕ್ರಮಗಳು ಪ್ರತಿ ವರ್ಷ ನಾವು ಸಾವರ್ಕರ್ ಸಾಹಿತ್ಯ ಸಂಘದಿಂದ ಮತ್ತು ಸಮೃದ್ಧ ಸಾಹಿತ್ಯದ ಮೂಲಕ ನಡೆಸ್ಕೊಂಡು ಬರ್ತಿದ್ದೀವಿ. ಕಳೆದ ಒಂದು 3-4 ವರ್ಷದಲ್ಲಿ ಸಾವರ್ಕರ್ ಅವರ ಸಮಗ್ರ ಪುಸ್ತಕಗಳನ್ನು ತರುವ ಪ್ರಯತ್ನದಲ್ಲಿ 2 ಸಂಪುಟಗಳು ಈಗಾಗಲೇ ಲೋಕಾರ್ಪಣೆಗೊಂಡಿದೆ. ಇನ್ನೊಂದು 2 ಸಂಪುಟಗಳು ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಅದರಲ್ಲೂ ಒಂದು ಸಂಪುಟ 4 ಮುದ್ರಣವಾಗಿ ಇನ್ನೊಂದಷ್ಟು ದಿನಗಳಲ್ಲಿ ಶೀಘ್ರದಲ್ಲಿ ಹೊರಗೆ ಬರ್ತಿದೆ. ಜನ್ಮದಿನ ನಿಮಿತ್ತವಾಗಿ ಮಾಡಬೇಕು ಅಂದ್ಕೊಂಡಿದ್ದು, ಆದರೆ ಈ ಪುಸ್ತಕದ ಪ್ರೂಫು ಈ ಥರದ್ದು ಎಲ್ಲ ತಡವಾಗಿರೋದ್ರಿಂದ ಈಗ ಅದು ಮುದ್ರಣಕ್ಕೆ ಹೋಗಿದೆ. ಇನ್ನೊಂದು 3-4 ಸಂಪುಟ ಎಲ್ಲ ತಯಾರಿ ಹಂತದಲ್ಲೇ ಮುಗಿದು ಈಗ ಪ್ರೂಫ್ನ ಎಡಿಟಿಂಗ್ ಕೆಲಸದಲ್ಲಿ ಇದೆ. ಹಾಗಾಗಿ ಈ ವರ್ಷ ಒಂದು 3-4 ಪುಸ್ತಕಗಳು ಸಾವರ್ಕರ್ ಸಮಗ್ರದಲ್ಲಿ ಬರೋದಿದೆ. ಅಷ್ಟೇ ಅಲ್ದಿರ ಸಾವರ್ಕರ್ ಕುರಿತು ಇನ್ನೂ ಅನೇಕ ಸಣ್ಣ ಸಣ್ಣ ಪುಸ್ತಕಗಳು ಸಹ ಬರೋದರಲ್ಲಿದೆ. ಕಳೆದ 2 ದಿವಸದಿಂದನೇ ನಾವು ಇದನ್ನು ವಿವರವನ್ನು ತಿಳಿಸಿದ್ವಿ. ಸಾವರ್ಕರ್ ಮತ್ತು ಭಗತ್ ಸಿಂಗ್ ಭೇದ ಏಕೆ ಅಂತ ಹರೀಶ್ ಅವರೇ ಬರೆದಿರುವಂಥ ಒಂದು ಪುಸ್ತಕ, ನಾನೇ ಒಂದು ಬರೆದಿರುವಂಥ ಹಿಂದುತ್ವದ ಜಯಘೋಷ, ಸಾವರ್ಕರ್ ವಿಚಾರಗಳ ಕುರಿತು ಇರುವಂಥದ್ದು, ಸಾವರ್ಕರ್ ಯುದ್ಧ ನೀತಿಗಳ ಬಗ್ಗೆ ಇರುವಂಥ ಪುಸ್ತಕ. ಅದಲ್ಲದಿರೋ ಸಾವರ್ಕರ್ರೇ ಬರೆದಿರುವಂಥ ಅನೇಕ ಪುಸ್ತಕಗಳು, ಅನುವಾದ ಕಾರ್ಯಗಳು ನಡೀತಾ ಇರೋದು ತಮ್ಮ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾವು ಇವತ್ತು ಸಾವರ್ಕರ್ ಅವರ ಜನ್ಮ ನಿಮಿತ್ತವಾಗಿ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಮಧ್ಯೆ ಬರಬೇಕು ಅಂತ ಅಂದ್ಕೊಂಡು ನಾವು ಬಂದಿದ್ದೀವಿ. ಸರ್, ಸಾವರ್ಕರ್ ಅವರು ಇಂದಿಗೂ ಪ್ರಸ್ತುತವೇ ಅನ್ನೋದು ಒಂದು ಪ್ರಶ್ನೆ ಇಟ್ಕೊಂಡು ನಾವು ಮುಂದೆ ಬರೋಣ. ಇದರಲ್ಲಿ 2 ವಿಚಾರ. ಒಂದು, ಹಿಂದೂ ವಿಚಾರವಾಗಿ ಅಟ್ ಪ್ರೆಸೆಂಟ್ ಸಾವರ್ಕರ್ ಈಗಲೂ ಜೀವಂತವಾಗಿದ್ದಾರಾ ಅಥವಾ ಹೇಗೆ ಅಂತ, ಮತ್ತು ಯುದ್ಧಗಳು ನಡೀತಾ ಇರುವ ಸಂದರ್ಭದಲ್ಲಿ ಯುದ್ಧ ನಡೆದಾಗ ಸಾವರ್ಕರ್ ನೆನೆಸ್ಕೊಳ್ಳಿಲ್ಲ ಅಂದರೆ ತುಂಬ ತಪ್ಪಾಗಿರುತ್ತೆ ನಮಗೆ. ಹಾಗಾಗಿ ಪ್ರಸ್ತುತ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲೂ ಸಹ ಸಾವರ್ಕರ್ ಅವರ ಹೇಳಿಕೆಗಳು ಅಥವಾ ನಡೆದಂಥ ವಿಚಾರಗಳು ಪ್ರಸ್ತುತವೇ ಅನ್ನೋದನ್ನ ಇಟ್ಕೊಂಡು ನಾವು ಒಂದಷ್ಟು ಸಮಯ ನಾವು ಡಿಸ್ಕಷನ್ ಮಾಡ್ಬೋದು ಅನ್ಸುತ್ತೆ. ಹೇಗೆ ಈಗ ನಿಮ್ಮ ಅಭಿಪ್ರಾಯ ಹೇಳಿ ಸರ್, ಅಟ್ ಪ್ರೆಸೆಂಟ್ ಸಾವರ್ಕರ್ ಹಿಂದೂ ವಿಚಾರವಾಗಿ ಪ್ರಸ್ತುತವೇ ಅನ್ನೋದನ್ನು ಹೇಳೋಣ. ಎಲ್ಲ ಹಿಂದೂ ಬಾಂಧವರಿಗೆ ಮತ್ತು ಹಿಂದೂ ವಿಚಾರಗಳಿಗೆ ಪರವಾಗಿರ್ತಕ್ಕಂಥ ಕ್ರೈಸ್ತರಿಗೆ, ಮುಸಲ್ಮಾನರಿಗೆ, ನಾಸ್ತಿಕರಿಗೆ, ಬುದ್ಧಿಜೀವಿಗಳಿಗೆ ಕೂಡ ವಂದನೆಗಳು. ಹಿಂದೂ ವಿಚಾರದ ಪರ ಇರೋರು ಮಾತ್ರ ಹಿಂದೂಗಳು, ಹಿಂದೂ ವಿಚಾರದ ವಿರುದ್ಧವಿರೋರು
ಯಾವುದೇ ಧಾರ್ಮಿಕ ನಂಬಿಕೆಗಳನ್ನು ಇಟ್ಕೊಂಡು ಎಷ್ಟೇ ಮಠಕ್ಕೆ ಹೋಗಲಿ ಎಷ್ಟೇ ದೇವಸ್ಥಾನಕ್ಕೆ ಹೋಗಲಿ ಅವ್ರು ಹಿಂದೂ ಧರ್ಮದ ವಿರೋಧಿಗಳು ಅನ್ನೋದೇ ಸಾವರ್ಕರ್ ವಿಚಾರ. ಹಿಂದೂ ಧರ್ಮಕ್ಕೆ ಜಯವಾಗಲಿ, ಸನಾತನ ಧರ್ಮಕ್ಕೆ ಜಯವಾಗಲಿ, ದುಷ್ಟರು ಸರ್ವನಾಶವಾಗಲಿ. ಇದು ಮೊದಲಿಗೆ ನಾವು ಸಾವರ್ಕರ್ ವಿಚಾರವನ್ನು ಹೇಳುವವರಾಗಿ ಸಾವರ್ಕರ್ ಜಯಂತಿ ದಿವಸ ಕೇವಲ ಒಳ್ಳೆಯವರಿಗೆ ಮಾತ್ರ ನಾವು ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅದು ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಪೂರಕವಾಗಿರೋರಿಗೆ ಮಾತ್ರ ನಾವು ಒಳ್ಳೆಯದಾಗಲಿ ಮತ್ತು ಉಳಿದವ್ರಿಗೆಲ್ಲ ದೇವರು ತಕ್ಕ ಪಾಠವನ್ನು ಕಲಿಸಲಿ ಅಂತ ಹೇಳುವ ಒಂದು ಸಾವರ್ಕರ್ ಸ್ಟೈಲಲ್ಲಿ ನಾವು ಈ ಮಾತನ್ನು ಶುರು ಮಾಡ್ತಾ ಇದ್ದೀವಿ. ಇದು ನೀವು ಕೇಳಿರೋ ಪ್ರಶ್ನೆ ಹೇಗೆ ಅಂದರೆ, ಸೂರ್ಯಮಂಡಲದಲ್ಲಿ ಸೂರ್ಯನ ಸ್ಥಾನ ಏನು ಅಂತ. ಸೂರ್ಯಮಂಡಲದಲ್ಲಿ ಸೂರ್ಯ ಇದ್ರೇ ಚಂದ್ರ ಬೇರೆ ಗ್ರಹಗಳಿಗೆ ಎಲ್ಲ ಚಲನೆಗಳು, ದಿಕ್ಕುಗಳು ನಿರ್ಮಾಣವಾಗುವಂಥದ್ದು. ಅವುಗಳ ಆಯಸ್ಸು, ಪ್ರಮಾಣಗಳು, ಡಿಸ್ಟೆನ್ಸು ಎಲ್ಲ ಕೂಡ ಸೂರ್ಯನ ಮೇಲೇ ನಿಂತ್ಕೊಂಡಿರುತ್ತೆ. ಭೂಮಿ ಕೂಡ ಸೂರ್ಯನ ಚಲನೆಯನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅದು ತನ್ನ ಕಕ್ಷದಲ್ಲೂ ಸುತ್ತತ್ತೆ, ಸೂರ್ಯನ ಸುತ್ತನೂ ಸುತ್ತತ್ತೆ. ಹೀಗಾಗಿ ಹಿಂದೂ ಸಮಾಜದ ಈಗಿನ ಕಳೆದ ಒಂದು 100-150 ವರ್ಷಗಳಲ್ಲಿ ವಿವೇಕಾನಂದರ ನಂತರ ಇಷ್ಟು ದೊಡ್ಡ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದವರು ಯಾರು ಇದ್ದರೆ ಅದು ಇವರೇನೆ, ಸಾವರ್ಕರ್. ಕಾರಣ ಏನು ಅಂದರೆ, ಖುಲಿ ಭಾಷಾ ಅಂತ ಹೇಳ್ತಾರೆ. ಅಂದರೆ ಬಹಳ ಓಪನ್ ಆಗಿ ಅವರು ಹಿಂದೂ ವಿಚಾರಗಳ ಪರವಾಗಿ ಮಾತಾಡಿದ್ರು. ರವೀಂದ್ರನಾಥ್ ಟ್ಯಾಗೋರ್ ಮಾತಾಡಿಲ್ವಾ? ಮಾತಾಡಿದ್ದಾರೆ. ಬೇರೆ ಬೇರೆ ನಾಯಕರುಗಳು ಮಾತಾಡಿಲ್ವಾ? ಮಾತಾಡಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತು ಆಡಿದ್ದಾರೆ ಮತ್ತು ಮೌನವನ್ನು ವಹಿಸಿದ್ದಾರೆ. ಅಂದರೆ ಮೌನವನ್ನು ವಹಿಸಿದ್ದಾರೆ ಅಂದರೆ ಅದು ತುಂಬ ಜ್ಞಾನವಂತರ ಮೌನ ಅಲ್ಲ, ಅದೊಂದು ರೀತಿ ಪ್ರಜ್ಞಾವಂತರು ಉಗುಳು ನುಂಗ್ಕೊಳ್ಳೋದು ಅಂತ. ಸುಮ್ಮನೆ ನಮ್ಗೆ ಯಾಕಪ್ಪ ಅನ್ನೋ ರೀತಿನಲ್ಲಿ ಇದ್ದಾರೆ. ಈ ಉದಾಹರಣೆಗೆ ನಿಮಗೆ ಜಲಿಯನ್ ವಾಲಾಬಾಗ್ ಘಟನೆ ಆದರೆ ಎಷ್ಟೋ ದಿನಗಳಾದಮೇಲೆ ಗಾಂಧೀಜಿಯವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಟ್ರ ಅಂದರೆ ಅವ್ರ ಜೀವನ ಚರಿತ್ರೆಯಲ್ಲಿ ಕೊಟ್ಟಿದ್ದಾರೆ ಅಂತ ಆಗುತ್ತೆ. ಟೈಮಿಂಗು ಸ್ವಲ್ಪ ಕಾಲ ಬಿಟ್ಟು ಕೊಡ್ತಾರೆ, ಅಂದರೆ ನೋಡ್ತಾರೆ, ನೋಡಿ ಮಾಡಿ ಮಾತನಾಡುವಂಥದ್ದು ನಮ್ಮಲ್ಲಿ ಅವರು ಅಂತಲ್ಲ, ಹತ್ತಾರು ಜನಗಳು ಅದೇ ರೀತಿಯಲ್ಲೇ ಇರೋವಂಥದ್ದು. ಸಾವರ್ಕರ್ ಅವರು ಯಾಕೆ ಪ್ರಸ್ತುತರಾಗ್ತಾರೆ ಅಂದರೆ, ತುಂಬ ಉದಾರ ಹೃದಯದ ವಿಶ್ವದೃಷ್ಟಿಯನ್ನು ಇಟ್ಕೊಂಡಿದ್ದಂಥ ಒಬ್ಬ ವಿಶ್ವಮಾನವರು. ಇದು ಹೇಳಿರೋದು ಯಾರಂದರೆ, ಮತ್ವಾಲ ಅನ್ನೋ ಪತ್ರಿಕೆಯಲ್ಲಿ ಭಗತ್ ಸಿಂಗ್ ಹೇಳ್ತಾರೆ. ನಾವು ಇವಾಗ ಮಾಡುವಂಥ ಪುಸ್ತಕದಲ್ಲಿ ಅದು ಬರ್ತಾ ಇದೆ. ಈ ಜಗತ್ತಿನಲ್ಲಿ ನಿಜವಾದ ಒಂದು ಇವರು ಯಾರು, ವಿಶ್ವ ಪ್ರೇಮ ಅನ್ನೋ ಲೇಖನವನ್ನು ಭಗತ್ ಸಿಂಗ್ ಬರೀತಾರೆ. ಸರ್ದಾರ್ ಭಗತ್ ಸಿಂಗ್, ಹಿಂದಿನಲ್ಲಿದೆ ಅದು. ಭಗತ್ ಸಿಂಗ್ ಅವರ ಸಮಗ್ರ ಅವರ ಪತ್ರ ವ್ಯವಹಾರಗಳ ಪುಸ್ತಕದಲ್ಲಿ ಕೂಡ ಅದು ಪ್ರಿಂಟ್ ಆಗಿದೆ. ಅವಾಗ ಅವ್ರು ಹೇಳಬೇಕಾದ್ರೆ, ನಾವು ಇಂತಿಂಥ ವ್ಯಕ್ತಿಗಳನ್ನು ತೊಗೋಬಹುದಾ, ಮೆಜರಿನ್ ತೊಗೋಬೋದಾ, ಗ್ಯಾರಿಬಾಲ್ಡಿನ್ ತೊಗೋಬೋದಾ, ಲೆನಿನ್ ತೊಗೋಬೋದಾ ಅಂತೆಲ್ಲ ಚರ್ಚೆ ಮಾಡಿ, ತಾನು ಒಂದು ಇಬ್ಬನಿ, ಬೆಳಗಿನ ಜಾವ ಒಂದು ಇಬ್ಬನಿ ಇದೆ, ಒಂದು ಹುಲ್ಲಿನ ಮೇಲೆ, ಹಸಿರು ಹುಲ್ಲಿನ ಮೇಲೆ ಒಂದು ಇಬ್ಬನಿ ಬಿದ್ದಿದೆ. ಇಬ್ಬನಿ ಮೇಲೆ ಕಾಲಿಟ್ಟರೆ ಎಲ್ಲಿ ಆ ಒಂದು ಹುಲ್ಲು ನಲಿಗೆ ಹೋಗ್ಬಿಡುತ್ತೋ, ಆ ಹಸಿರು ಹುಲ್ಲು ಎಲ್ಲಿ ತನ್ನ ಚಪ್ಪಲಿ ಅಥವಾ ಬೂಟ್ಸ್ಗೆ ಸಿಕ್ಕೊಂಡು ನಲಿಗೆ ಹೋಗ್ಬಿಡುತ್ತೋ ಅಂತ ಈ ಮನುಷ್ಯ ಹೆಜ್ಜೆನೇ ಹಾಕ್ತಾ ಇರಲಿಲ್ಲ ಅನ್ನುವ ಮಾತನ್ನ ಸರ್ದಾರ್ ಭಗತ್ ಸಿಂಗ್ ಹೇಳುವಂಥದ್ದು ವೀರ್ ಸಾವರ್ಕರ್ ಬಗ್ಗೆ. ಇದು ಈಗ ಏನು ಹೇಳ್ತಿದ್ದೀವಿ, ವಿಶ್ವಪ್ರೇಮ ಅನ್ನುವಂಥದ್ದು ಅಥವಾ ಎಲ್ಲರನ್ನೂ ನಾವು ಚೆನ್ನಾಗಿ ನೋಡಬೇಕು ಅನ್ನುವಂಥ ದೃಷ್ಟಿಕೋನ ಏನಿದೆ, ಆ ದೃಷ್ಟಿಕೋನದ ಹಿನ್ನೆಲೆ ಜಗತ್ತಲ್ಲಿ ಎಲ್ಲಿ ತನಕ ಇರುತ್ತೋ ಅಂದರೆ ನಿಜವಾದ ಒಂದು ವಿಶ್ವಪ್ರೇಮ ಯಾವುದನ್ನು ವೈದಿಕ ಸಂಸ್ಕೃತಿ ಹೇಳಿದೆ, ಸನಾತನ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಹೇಳಿದೆ, ಮುಂದೆ ಅದನ್ನೇ ಬುದ್ಧ ಮತ್ತು ಮಹಾವೀರ ರಿಪೀಟ್ ಮಾಡಿದ್ರು. ಅಷ್ಟೇ, ವೇದ ಋಷಿಗಳು ಹೇಳಿದ್ನ ಅವರಿಬ್ಬರು ರಿಪೀಟ್ ಮಾಡಿದ್ರು. ಆ ವಿಚಾರಗಳನ್ನು ಅವರು ಅವ್ರದೇ ರೀತಿ ರಿಪೀಟ್ ಮಾಡ್ಕೊಂಡಿರ್ಬೋದು. ಅದನ್ನು ಸಾವರ್ಕರ್ ಹೇಳ್ತಾರೆ. ಹೀಗಾಗಿ ಸಾವರ್ಕರ್ ವಿಚಾರದ ಪ್ರಸ್ತುತತೆ ತುಂಬ ಇದೆ. ಬಟ್ ಅದನ್ನು ಹೇಳಬೇಕಾದ್ರೆ ತುಂಬ ಸಂದರ್ಭದಲ್ಲಿ ಸಾವರ್ಕರ್ ಅವರ ವಿಚಾರದಲ್ಲಿ ಇರ್ತಕ್ಕಂಥ ಒಂದು ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಶಾಂತಿಯ ಬಗ್ಗೆ ಮಾತನಾಡೋರಿಗೆ ಕ್ರಾಂತಿಯ ಬಗ್ಗೆ ಅಥವಾ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಬಗ್ಗೆ ಜವಾಬ್ದಾರಿ ಇರೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಒಂದು ಬಂದಿದೆ. ಉದಾಹರಣೆ ವಿಶ್ವಸಂಸ್ಥೆ ತಗೋಣ. ಅತ್ಯಂತ ನರಪುಕ್ಲ, ಜಗತ್ತಿನಲ್ಲಿ ನರಹೇಡಿ ಸಂಸ್ಥೆ ಅಂತ ಯಾವುದಾದ್ರೂ ಇದ್ದು ವಿಶ್ವಸಂಸ್ಥೆ. ಅದು ಕೇವಲ ದೊಡ್ಡಣ್ಣಗಳಿಗೆ ಮಾತ್ರನೇ, ಅಮೆರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಆ ರೀತಿ ದೊಡ್ಡ ದೇಶಗಳು ಅಂತ ಎಕಾನಮಿನಲ್ಲಿ ಯಾವುದಿದೆ ಮತ್ತು ಯಾವುದು ಬೇರೆ ಬೇರೆ ಕಾರಣಗಳಿಗೆ ವಿಶ್ವಸಂಸ್ಥೆಯ ಕೌನ್ಸಿಲ್ ಒಳಗಡೆ ಸೇರಿಕೊಂಡಿವೆ, ಭದ್ರತಾ ಮಂಡಳಿಯಲ್ಲಿ ಬೇರೆ ಕಡೆ, ಅವರ ಮಾತಿಗೆ ತಕ್ಕಂತೆ ಮಾತ್ರವೇ ನಡೆದುಕೊಳ್ಳುತ್ತೆ. ಈ ಉದಾಹರಣೆಗೆ ಈ ಸಂದರ್ಭದಲ್ಲಿ ಏನಾದ್ರು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮಧ್ಯದಲ್ಲಿ ಬಂದು ಪಹಲ್ಗಾಮ್ ಯುದ್ಧ ಆದಮೇಲೆ ನಮ್ಮ ದೇಶದ ಸೈನ್ಯ ಸರ್ಕಾರದ ಆದೇಶದಂತಿಗೆ ಯುದ್ಧ ಮಾಡಿದ್ರು, ಆಪರೇಷನ್ ಸಿಂಧೂರ್ ಮಾಡಿದ್ರು. ಯುದ್ಧ ಅಂತ ಹೇಳೋಕ್ಕಿಂತ ಒಂದು ಆಪರೇಷನ್ ಮಾಡಿದ್ರು, ಯುದ್ಧ ಜಯಿಸ ಅಂತ, ಯುದ್ಧದ ರೀತಿಯೇ ಆಯಿತು ಅಂತ ಹೇಳಿ 4-5 ದಿವಸಗಳಾಯಿತು. ಆಮೇಲೆ ತಕ್ಷಣ ನಾನೇ ಅದಕ್ಕೆ
ಎರಡೂ ದೇಶಗಳನ್ನು ಮಾತಾಡಿಸಿ ಇಬ್ಬರಿಗೂ ನಾನೇ ಒಂದು ರೀತಿ ಬುದ್ಧಿ ಹೇಳಿದ್ದೀನಿ ಅನ್ನೋ ರೀತಿ ಅವ್ನು ಮಾತಾಡಿದ್ರು. ಆ ಸಂದರ್ಭದಲ್ಲಿ ಸಾವರ್ಕರ್ ತರೋರು ಇದ್ದಿದ್ದಿದ್ರೆ ಅವ್ರು ಕೊಡ್ತಾ ಇದ್ದಂಥ ಸ್ಟೇಟ್ಮೆಂಟ್ಗಳೇ ಬೇರೆ. ಇದಕ್ಕೆ ಫಸ್ಟ್ ವರ್ಲ್ಡ್ ವಾರು ಅಥವಾ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಸಾವರ್ಕರ್ ಹೆಂಗ್ ರಿಯಾಕ್ಟ್ ಮಾಡಿದ್ರು ಬ್ರಿಟಿಷ್ ಸರ್ಕಾರಕ್ಕಾಗಲಿ, ಬ್ರಿಟಿಷ್ ವೈಸ್ರಾಯ್ಗಾಗಲಿ, ಮಿಲಿಟ್ರಿಗಾಗಲಿ, ಅಥವಾ ಚರ್ಚಿಲ್ಗಾಗಲಿ, ಅಥವಾ ಟ್ರೂಮನ್ಗಾಗಲಿ, ಅಮೆರಿಕದ ಅಧ್ಯಕ್ಷ, ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವನ್ 62 ವಾರ ಆದ್ಮೇಲೂ ಆಗ್ತಿದ್ದಾಗೂ ಸಹ ಸಾವರ್ಕರ್ ಇದೇ ವಿಚಾರವಾಗಿ ಹೇಳ್ತಾರೆ. ಇದಕ್ಕೆ ನಾನು ಇದು ಬರಬಹುದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ನಾನು ಈ ಪೆಹಲ್ಗಾವು ಆಪರೇಷನ್ ಸಿಂಧೂರ ಆದ ಹಿನ್ನೆಲೆಯಲ್ಲಿ ಇದನ್ನು ಓದ್ತಾ ಇದ್ದೆ. ಇದು ಅನುವಾದ ಮಾಡಿರೋ ಪುಸ್ತಕ ನಾನೇ ಮಾಡಿರೋದು, ಇದು ನೀವೇ ಪ್ರಕಟ ಮಾಡಿರುವಂಥದ್ದು ಸಮೃದ್ಧ ಸಾಹಿತ್ಯದಿಂದ. ಅವ್ರು ಹೇಳ್ತಾರೆ 1939 ಅಕ್ಟೋಬರ್ 9ನೇ ತಾರೀಕು ದೆಹಲಿನಲ್ಲಿ ಸಾವರ್ಕರ್ ಮತ್ತು ವೈಸ್ರಾಯ್ ಭೇಟಿ ಮಾಡ್ತಾರೆ. ಸಾಮಾನ್ಯ ನಾವು ಸಾವರ್ಕರ್ ಅಂದರೆ ಅವರು ಸಮುದ್ರದಲ್ಲಿ ಈಜಿದ್ರು ಮತ್ತು ಅವರು ಕಾಲಾಪಾನಿ ಶಿಕ್ಷೆ, ಅದೇನೋ ಒಂದು ಸ್ಟೀರಿಯೋ ಟೈಪ್ ಇಮೇಜ್ ಥರ ಬಂದಿದೆ. ಈ ಗಾಂಧಿ ಅಂದರೆ ಯಾವಾಗಲೂ ಒಂದು ಕೋಲ್ ಹಿಡ್ಕೊಂಡು ಹೋಗ್ತಾ ಇರೋದು ಅಂತ. ಇನ್ನೂ ಅನೇಕ ವಿಚಾರಗಳಿರುತ್ತಲ್ವ ಗಾಂಧೀಜಿದು ಕೂಡ. ಅದೇ ರೀತಿ ಇಲ್ಲಿ 1939 ಅಕ್ಟೋಬರ್ನಲ್ಲಿ ಲಿನ್ಲಿತ್ಗೋ ಅನ್ನೋನು ಆಗ ವೈಸ್ರಾಯ್ ಭಾರತದಲ್ಲಿ 1944 ತನಕ ಅವನೇ ಇದ್ದ. ಅವನು ಮತ್ತು ಸಾವರ್ಕರು ಭೇಟಿ ಆಗ್ತಾರೆ. ಅದಕ್ಕೆ ಮುಂಚೆ ಸಾವರ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನೋಡಿ ತಾನೇ ಭಾರತ ದೇಶವನ್ನು ದಾಸ್ಯದಲ್ಲಿ ಇಟ್ಕೊಂಡು ಇನ್ನೊಂದು ಕಡೆ ಮಾನವೀಯ ಸ್ವಾತಂತ್ರ್ಯದ ತತ್ವಗಳಿಗೆ ಉಂಟಾಗುವ ಹಾನಿಯನ್ನು ತಪ್ಪಿಸಲು ನಾನು ಸೆಕೆಂಡ್ ವರ್ಲ್ಡ್ ವಾರ್ಗೆ ಪ್ರವೇಶ ಮಾಡಬೇಕಾಯ್ತು ಅನ್ನುವ ನಾಟಕದ ಮಾತುಗಳನ್ನು ಇಂಗ್ಲೆಂಡ್ ಹೇಳ್ತಿದೆ. ಭಾರತದಲ್ಲಿ ನೀವು ಜನಗಳನ್ನು ಬೂಟುಗಾಲಲ್ಲಿ ಹಾಕಿ ತುಳಿತಾ ಇದ್ದೀರಾ, ಪ್ರಪಂಚದ ಬೇರೆ ಕಡೆ ಶಾಂತಿ ಸ್ಥಾಪನೆಗೋಸ್ಕರ ನಾವು ಯುದ್ಧಕ್ಕೆ ಪ್ರವೇಶ ಮಾಡಬೇಕು ಅಂತ ಬ್ರಿಟನ್ನು ಹೇಳ್ತಾ ಇದೆ. ಇದು ರಾಜಕೀಯ ನಾಟಕ ಅಂತ ಹೇಳಿಬಿಟ್ಟು ಹಿಂದೂ ಮಹಾಸಭೆ ಅಧ್ಯಕ್ಷರಾಗಿದ್ದುಕೊಂಡು ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಹಿಂದೂ ಮಹಾಸಭೆ ಅಧ್ಯಕ್ಷರಾಗಿ ಅವರು ಬಾಂಬೆನಲ್ಲಿ ಇರ್ಬೋದು, ಸಾವರ್ಕರ್ ಸದನದಲ್ಲಿ ಮನೆ ಅವ್ರ ವಾಸ ಇರ್ಬೋದು, ಆದರೆ ಅವರ ತಲೆ, ಅವರ ಬುದ್ಧಿ ವಿಶ್ವದಲ್ಲಿ ಪೂರ್ತಿ ಭ್ರಮಣ ಮಾಡ್ತಾ ಇದೆ, ವಿಶ್ವದಲ್ಲಿ ಸುತ್ತಾ ಇದೆ. ಈಗಿನ ಕಾಲಕ್ಕೂ ನಿಮ್ಗೆ ಆ ಥರ ಲೀಡರ್ಸ್ ಯಾರು ಇರ್ತಾರೆ ಅಂದರೆ ಹುದ್ದೆಲಿದ್ದಾಗ ನಿಮ್ಮನ್ನ ಫಾರಿನ್ ಮಿನಿಸ್ಟ್ರು ಮಾಡಿದ್ರೆ ಮಾಡಿರೋಷ್ಟು ಕಾಲ ನೀವು ಫಾರಿನ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀರಾ. ನೀವು ಡಿಫೆನ್ಸ್ ಮಾಡಿದ್ರೆ ಆ ಸಬ್ಜೆಕ್ಟಲ್ಲಿ ಮಾತ್ರ ನೋಡ್ತೀರಾ. ನಿಮ್ಮನ್ನು ಇನ್ನೊಂದು ಸಬ್ಜೆಕ್ಟ್ಗೆ ತೆಗೆದಾಕ್ಬಿಟ್ರು, ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಚೇಂಜ್ ಆಯಿತು ಅಂದರೆ ನಿಮಗೆ ಸಂಬಂಧ ಇಲ್ಲ. ನಾರ್ಮಲಿ ಆ ಫೈಲ್ಗಳು ನಿಮ್ಮ ಹತ್ರ ಬರಲ್ಲ, ನೀವು ಅದ್ರ ಮೇಲಿನ ಆಸಕ್ತಿಯನ್ನು ಅಂದರೆ ಯಾರು ವ್ಯಕ್ತಿಗಳಿರ್ತಾರೆ ಅವರು ಕಳ್ಕೊಂಡ್ಬಿಡ್ತಾರೆ, ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಇರ್ತಾರೆ. ಇವರು ಭಾರತದ ಡಿಫೆನ್ಸ್ ಮಿನಿಸ್ಟರ್ ಅಲ್ಲ, ಭಾರತದ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಭಾರತದ ಏನು ಹೇಳ್ತೀರಾ ಫಾರಿನ್ ಮಿನಿಸ್ಟರ್ ಅಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ನ ಮಿನಿಸ್ಟರ್ ಏನೂ ಅಲ್ಲ, ಒಂದು ಕಾರ್ಪೊರೇಟರ್ ಅಲ್ಲ, ಪುರಸಭೆ ಮೆಂಬರ್ ಅಲ್ಲ, ಕೌನ್ಸಿಲರ್ ಅಲ್ಲ. ಅವರು ವರ್ಲ್ಡ್ನ ಏನೇನು ನಡೀತಾ ಇದೆ ಅಂತ ದಿನಾ ಸ್ಟಡಿ ಮಾಡ್ತಾ ಇದ್ರು. ಅದ್ರ ಬಗ್ಗೆ ತುಂಬ ಶಾರ್ಪ್ ಆಗಿರೋ ಅವರ ಒಂದು ದೃಷ್ಟಿಕೋನ ಇತ್ತು. ಅವಾಗ ಇವನು ಅವರನ್ನ ಕರೆಸ್ಕೊಂಡು ಮಾತಾಡ್ತಾನೆ. ಅದನ್ನ ಇಟ್ಕೊಂಡು ಧನಂಜಯ ಕೀರ್ ಬರೀತಾರೆ, ಪೇಜ್ 325. ಈ ಭೇಟಿ ಸಾವರ್ಕರ್ ರಮ್ಯಾದ್ಭುತ ಜೀವನದ ಮಹಾಘಟನೆ. ಅವರನ್ನು 27 ವರ್ಷಗಳು ಬಂಧನದಲ್ಲಿಟ್ಟಿದ್ದ ಬ್ರಿಟಿಷ್ ಸಾಮ್ರಾಜ್ಯ ಅವರನ್ನು ಮಾತನಾಡಿಸಿ ಎರಡನೇ ಮಹಾಯುದ್ಧ ಕುರಿತಂತೆ ಸಾವರ್ಕರ್ ನೀತಿ ಮತ್ತು ದೃಷ್ಟಿಯನ್ನು ಅರಿಯುವ ಅಗತ್ಯವಿದೆ ಎಂದು ಭಾವಿಸಿತು. ವಾರ್ ಬಗ್ಗೆ ಇವರ ದೃಷ್ಟಿಕೋನ ಏನು, ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ. ಬ್ರಿಟನ್ ಯುದ್ಧಕ್ಕೆ ಹೋಗ್ತಾ ಇದೆ, ಹೋಗುವಾಗ ಸಾವರ್ಕರ್ ಇದನ್ನ ರೀತಿ ನೋಡ್ತಾ ಇರ್ತಾರೆ. ಅಂದ್ರೆ ಬ್ರಿಟನ್ ಅವ್ರಿಗೆ ಶತ್ರುವಾಗಿ ತಾವು ಯಾರನ್ನ ಕಾಡಿದ್ರು ಜೈಲಲ್ಲಿಟ್ಟು ಮತ್ತು ರತ್ನಗಿರಿಯಲ್ಲಿ ಮನೆಯಲ್ಲಿ ಗೃಹಬಂಧನ ಮಾಡಿ ಆ ವ್ಯಕ್ತಿಯ ಅಭಿಪ್ರಾಯ ತಿಳ್ಕೋಬೇಕು ಅನ್ನೋ ಆಸಕ್ತಿ ಅವ್ರಿಗೆ. ಗಾಂಧೀಜಿ ಅಭಿಪ್ರಾಯ ಅಥವಾ ನೆಹರು ಅಭಿಪ್ರಾಯ ಅಥವಾ ಹಿಂದೂ ಮಹಾಸಭಾದಲ್ಲಿ ಮದನ್ ಮೋಹನ್ ಮಾಳವೀಯರ ಅಭಿಪ್ರಾಯ, ಅವರ ಇನ್ಯಾರೋ ಸಾಧು ಸನ್ಯಾಸಿಗಳ ಅಭಿಪ್ರಾಯ ಅದನ್ನು ತಿಳ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಅವ್ರಿಗೆ. ಡಾಕ್ಟರ್ ಹೆಡ್ಗೇವಾರ್ ಬದುಕಿದ್ರು ಅವಾಗ. ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಭಿಪ್ರಾಯ ತಿಳ್ಕೋಬೇಕು ಅಂತ ಏನು ಅನ್ನಿಸ್ತಿಲ್ಲ. 1939 ಡಾಕ್ಟರ್ ಹೆಡ್ಗೇವಾರ್ ಫೌಂಡರ್ ಆಫ್ RSS ವಾಸ್ ದೇ. ಅಫ್ಕೋರ್ಸ್ ಅವ್ರ ಜೊತೆ ಇನ್ನೂ ಬೇರೆ ಫೌಂಡರ್ಸ್ ಇದ್ದಾರೆ, ಬಾಬಾರಾವ್ ಸಾವರ್ಕರ್ ಇತ್ಯಾದಿ ಬೇರೆಯವರು ಇದ್ದಾರೆ. ಅವರು ಯಾರ ಅಭಿಪ್ರಾಯನೂ ತಿಳ್ಕೋಬೇಕು ಅಂತ ಅನ್ನಿಸ್ತಿಲ್ಲ. ಯಾಕೆ ಅಂದರೆ ಹಿ ವಾಸ್ ಎ ಟೆರರ್. ಅವ್ರಿಗೆ ವರ್ಲ್ಡ್ ಮಿಲಿಟರಿ ಸ್ಟ್ರಾಟಜಿ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಇವತ್ತಿನ ಭಾಷೆಯಲ್ಲಿ ಹೇಳಿದರೆ ಯಾವುದನ್ನ ಜಿಯೋ ಪೊಲಿಟಿಕ್ಸ್ ಅಂತ, ಭೂರಾಜಕೀಯ, ಭೂರಾಜಕೀಯ ಇದೆಯಲ್ಲ ಅದು ಅವರಿಗೆ ತುಂಬ ಚೆನ್ನಾಗಿ, ಭೌಗೋಳಿಕ ಮತ್ತು ರಾಜಕೀಯ ಸಂದರ್ಭ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗ್ತಿತ್ತು. ಅವ್ರೇನು ಮಾಡಿದ್ರು, ಸರ್ಕಾರಕ್ಕೆ ಏನು ಸಲಹೆ ಕೊಟ್ಟರು ಅಂದರೆ ಜನರಲಿ ಸಲಹೆ ಕೊಡಲಿಲ್ಲ. ನೀವು ವಾಯುವ್ಯ ಗಡಿಗಳಲ್ಲಿ ಅಂದರೆ ಅಫ್ಘಾನಿಸ್ತಾನದ ಕಡೆಯ ಗಡಿಗಳಲ್ಲಿ ಸಿಖ್ರು ಮತ್ತು ಗೂರ್ಖಾ ಸೈನಿಕ ಪಡೆಗಳನ್ನು ನಿಲ್ಲಿಸಿ, ಇದರಿಂದ ನಿಮಗೆ ವಾರಲ್ಲಿ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿ. ಆವಾಗ ಆಕ್ರಮಣ ಪೂರ್ವ ದಿಕ್ಕಿನ ಕಡೆಯಿಂದ
ನಡೆಯೋದಕ್ಕೆ ಶುರುವಾಗ್ಬೋದು. ನೀವು ಈ ಕಡೆ ಪಶ್ಚಿಮದ ಕಡೆ ನೀವು ತಡೆದ್ರೆ ಪೂರ್ವದ ಕಡೆಯಿಂದ ವಾರ ನಿಮಗೆ ಶುರುವಾಗ್ಬೋದು. ಅವ್ರು ಅಂದ್ಕೊಂಡಂತೆಯೇ ಜಪಾನು, ಇಂಡಿಯನ್ ನ್ಯಾಷನಲ್ ಆರ್ಮಿ, ಅದೆಲ್ಲ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದ ಮೇಲೆ ಹೋರಾಟ ಮಾಡ್ತು ಅನ್ನೋಕ್ಕಿಂತ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಅದು ಬಂತು. ಇದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ಕಂಪ್ಲೀಟಾಗಿ ಇರುವ ಒಂದು ಯುದ್ಧದ ಸಂದರ್ಭ ಇದೆಯಲ್ಲ, ಅದು ಅವ್ರಿಗೆ ಗೊತ್ತಿತ್ತು. ಈ ಉದಾಹರಣೆಗೆ ಅವರ ಶಾಸ್ತ್ರಿ ಕಾಲದಲ್ಲಿ ಅಥವಾ ಚೀನಾ ವಾರ್ ನಡೆದಾಗ ಇವರ ಸಲಹೆಗಳನ್ನು ನೆಹರು ಸರ್ಕಾರ ತೆಗೆದುಕೊಂಡಿದ್ದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರ್ಕಾರ ತೆಗೆದುಕೊಂಡಿದ್ದರೆ ಎಡುತ್ತಾ ಇರಲಿಲ್ಲ. ಇವರ ಅಭಿಪ್ರಾಯ ತಗೊಳ್ಳೇ ಇಲ್ಲ. ವಾಸ್ತವವಾಗಿ ಇವ್ರನ್ನ ಕರೆದು ರಾಜ್ಯಸಭಾದಲ್ಲಿ ಗೌರವ ಮೆಂಬರ್ ಮಾಡಬೇಕಾಗಿತ್ತು. ಯಾವುದೇ ಪಕ್ಷದಿಂದ ಅವ್ರನ್ನ ನಾಮಿನೇಟ್ ಮಾಡ್ಬೋದಾಗಿತ್ತು. ಯಾವುದೇ ಪಕ್ಷದಿಂದ, ಕಮ್ಯುನಿಸ್ಟ್ ಪಕ್ಷ ಇತ್ತು, ಕಾಂಗ್ರೆಸ್ ಇತ್ತು, ಸಮಾಜವಾದಿ ಇತ್ತು, ಜನಸಂಘ ಇತ್ತು, ಇನ್ನೂ ಬೇರೆ ಬೇರೆ ಪಕ್ಷಗಳು ಇವತ್ತು ಹೆಸರಲ್ಲಿಲ್ಲ, ಸ್ವರಾಜ್ ಪಾರ್ಟಿ ಇತ್ತು, ಬೇರೆ ಪಕ್ಷಗಳು ಯಾರು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದಿತ್ತು. ಯಾರು ಮಾಡಲಿಲ್ಲ. ಇದರಿಂದ ಏನಾಯಿತು ಅಂದರೆ, ಅವರ ವಾರ್ ಕುರಿತಂಥ ಅವ್ರಿಗಿರುವ ಅಗಾಧವಾದ ಜ್ಞಾನ ಸ್ವಾತಂತ್ರ್ಯ ನಂತರದಲ್ಲಿ ಸಮಾಜಕ್ಕೆ, ರಾಷ್ಟ್ರಕ್ಕೆ ಸಿಕ್ಕದೆ ಹೋಯಿತು. ಅವ್ರನ್ನ ಇವರು ಸಲಹಾ ಮಂಡಳಿ ಇಟ್ಕೊಂಡಿದ್ರೆ, ಇವತ್ತೇನು ಇವರು ಅಜಿತ್ ದೋವಲ್ ಅಂತಾರೆ ಅಥವಾ ಬೇರೆಯವರ ಹೆಸರುಗಳನ್ನು ಹೇಳ್ತಾರೆ, ಅವ್ರನ್ನ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರನ್ನ ಭದ್ರತಾ ಸಲಹೆಗಾರನಾಗಿ ಮಾಡ್ಕೋಬೇಕು. ಅದಕ್ಕೇನು ಮಿನಿಸ್ಟರ್ ಪೋಸ್ಟ್ ಏನಲ್ಲ, ಅದು ಅಂದರೆ ಯಾವುದೇ ಮಿನಿಸ್ಟರ್ ಪೋಸ್ಟ್ನ ಕಿತ್ತು ಇವ್ರಿಗೇನು ಕೊಡಬೇಕಾಗಿಲ್ಲ. ಇವನು ಆನಂದವಾಗಿ ₹1 ಎಲೆಕ್ಟೆಡ್ ಬಾಡಿ ಏನಿಲ್ವಲ್ಲ, ಆ ರೀತಿ ಮಾಡುವ ಸಾಧ್ಯತೆ ಇತ್ತು. ಅದು ಉದಾರತೆ ಅಂತ ಒಂದು ಇರುತ್ತಲ್ಲ, ಅದು ಅವ್ರ ಡಿಕ್ಷನರಿಲಿ ಇರಲಿಲ್ಲ. ಯಾರು ಆಳ್ತಿದ್ರು ಅವ್ರ ಡಿಕ್ಷನರಿಲಿ ಉದಾರತೆ ಶಬ್ದವೇ ಇರಲಿಲ್ಲ. ಹೀಗಾಗ್ಬಿಟ್ಟು ವಿ ಕುಡ್ ನಾಟ್ ಟೇಕ್ ದಿ ಸರ್ವಿಸ್ ಆಫ್ ಎ ಗ್ರೇಟ್ ಮಿಲಿಟರಿ ಸ್ಟ್ರಾಟಜಿಸ್ಟ್. ಒಂದೊಂದು ಈ ಪುಸ್ತಕ ನೋಡಿದರೆ ನಮಗೆ, ಮತ್ತು ಉದಯ್ ಮಾಹುರ್ಕರ್ ಬರೆದಿರೋ ಪುಸ್ತಕ ಓದಿದ್ರೆ ನಮಗೆ ಒಂದೊಂದು ಹೆಜ್ಜೆನಲ್ಲಿ ಕೂಡ ಸಾವರ್ಕರ್ದು ಮಹತ್ವ ಗೊತ್ತಾಗುತ್ತೆ. ಯಾರು ಸಾವರ್ಕರ್ನ ಏನು ವೀರ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ರಾಹುಲ್ ನನ್ನ ಸ್ನೇಹಿತರು ತುಂಬ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಹೇಳ್ತಾರೆ, ಅವರು ಅಲ್ಲ, ಪ್ರಿಯಾಂಕ್ ಖರ್ಗೆ ನಮ್ಮ ಸ್ನೇಹಿತರೆ, ಸ್ವಲ್ಪ ಸಾವರ್ಕರ್ ವಿಚಾರ ನಾವು ಅಧ್ಯಯನ ಮಾಡ್ಬೇಕಷ್ಟೇ. ಅವ್ರಿಗೆ ನಮ್ಮ ಸಜೆಷನ್ ಏನಪ್ಪಾ ಅಂದರೆ, ಅವರು ಮಂತ್ರಿಗಳಾಗಿರೋದ್ರಿಂದ ಸಜೆಷನ್, ಸಾವರ್ಕರ್ ವಿಚಾರ ನೀವು ಓದಬೇಕು ಅಂತ. ಅವರು ವೀರ ಯಾರು ಅಂತ ಕರೀತಾರಲ್ವಾ, ಲಿನ್ ಲಿತ್ಗೋ ಅನ್ನುವಂಥ ವೈಸ್ರಾಯಿ ಯಾರನ್ನ ಡೆಲ್ಲಿಗೆ ಕರೆಸ್ಕೊಂಡು 1939 ಅಕ್ಟೋಬರ್ 9 ಯಾವಾಗ ಅಂದರೆ ಪೋಲ್ಯಾಂಡ್, ರಷ್ಯಾ ಇವೆಲ್ಲ ಸೇರ್ಕೊಂಡು ಯುದ್ಧ ಶುರು ಮಾಡಿಬಿಟ್ಟಾಗ ಸಜೆಷನ್ ಕೇಳಿದ್ರಲ್ವಾ, ಅವರು ವೀರ ಅಲ್ಲ, ಬೇರೆ ದೇಶದಲ್ಲಿರೋ ಬೇರೆ ಯಾರೋ ನಾಯಕರನ್ನು ಕರೆಸ್ತೇ ಮಾಡಿದ್ರು. ಯಾಕೆ ಅಂತ ನೀವು ಸ್ಟಡಿ ಮಾಡಿದ್ರೆ ಈ ವಿಚಾರಗಳ ಬಗ್ಗೆ ಗಳಹೋದು ಅಂತ ಹೇಳ್ತಾರೆ ಕುಮಾರವ್ಯಾಸ. ಗಳಹೋದು ಅಂದ್ರೆ ಬಾಯಿಗೆ ಬಂದಂತೆ ಮಾತನಾಡೋದು ಅಂತ. ಗಳಹೋದು ಅಂತ ಹಳೆಗನ್ನಡ ಶಬ್ದ, ನಡುಗನ್ನಡ ಶಬ್ದ. ಅದನ್ನ ಮಾತಾಡೋರಿಗೆ, ಅವ್ರಿಗೆ ಅಂತಲ್ಲ, ಅಂತ ಬೇಕಾದಷ್ಟು ಜನ ಇದ್ದಾರೆ. ಅವರು ಸುಮ್ಮನೆ ಹೆಸರು ನೆನಪಾಯ್ತು, ಒಂದು ಹೆಸರು ಹೇಳಿದೆ, ಅಂತ ಹೆಸರುಗಳು ತುಂಬ ಇದೆ. ವಾರ್ ಟೈಮ್ನಲ್ಲಿ ಯಾರನ್ನ ನಾವು ನೆನಪಿಸ್ಕೊಳ್ತೀವೋ ಅವರೇ ವೀರ. ಕರೆಕ್ಟ್. ಪೀಸ್ ಟೈಮ್ನಲ್ಲಿ ಯಾರನ್ನ ನೆನಪಿಸ್ಕೊಳ್ತೀವೋ ಅವರು ಶಾಂತಿ ವೀರ. ಇವರು ಯುದ್ಧ ವೀರ. ಇವರು ಸಾವರ್ಕರ್ ಮಹತ್ವ ಯಾಕೆ ಅಂದರೆ, ಈಗ ಯಾವುದೋ ಇರಾನ್ ಇರಾಕ್ ವಾರ ಆಯಿತು, ಅಥವಾ ಈಗ ರಷ್ಯಾ ಮತ್ತು ಉಕ್ರೇನ್ ವಾರ ಆಗ್ತಾ ಇದೆ, ನಡೀತಾನೆ ಇದೆ ಅನೇಕ ವರ್ಷಗಳಿಂದ. ಆ ಸಂದರ್ಭಗಳಲ್ಲಿ ಜಗತ್ತಿನಲ್ಲಿ ಏನಿಲ್ಲ ಗೊತ್ತಾ ಹರ್ಷ, ಇವತ್ತು ಒಬ್ಬ ಡಿಪ್ಲೊಮ್ಯಾಟ್ ಇಲ್ಲ. ಇವತ್ತು ಜಗತ್ತಲ್ಲಿ ಡಿಪ್ಲೊಮ್ಯಾಟ್ ಅಂತಿಲ್ಲ. ಡಿಪ್ಲೊಮ್ಯಾಟ್ ಇಲ್ಲ ಅಂತ ಹೇಳಿದ್ರೆ, ಇಡೀ ಪ್ರಪಂಚದ ಪರಿಸ್ಥಿತಿಯನ್ನು ಅನಲೈಸ್ ಮಾಡಿ ಈ ಥರ ಮಾಡಿದರೆ ಇದ್ದಿದ್ರಲ್ಲಿ ಪ್ರಪಂಚ ಒಂದು ಮಟ್ಟಕ್ಕೆ ನಡ್ಕೊಂಡು ಹೋಗುತ್ತೆ ಅಂತ ಯಾರೋ ಒಂದು ಲೆವೆಲ್ಗೆ ಓಕೆ ಇದು ಅಂತ ವಿವೇಕಿಗಳು ಬೇಕಲ್ವಾ, ಅವ್ರು ಯಾರೂ ಸಿಕ್ಕೋದಿಲ್ಲ. ಆ ರೀತಿಯಾಗಿ ನಿಮಗೆ ತುಂಬ ಕಡಿಮೆ ಜನ ಸಿಗ್ತಾರೆ. ಒಬ್ಬ ಅಮೆರಿಕಾದಲ್ಲಿದ್ದ ಹೆನ್ರಿ ಕಿಸಿಂಜರ್ ಅಂತ, ನಾನು ಪೂರ್ತಿಯನ್ನು ಒಪ್ಕೊಳ್ತೀನಿ ಅಂತಲ್ಲ, ಆದರೆ ಡಿಪ್ಲೊಮ್ಯಾಟ್ ಅನ್ನೋ ವಿಷಯಕ್ಕೆ, ಡಿಪ್ಲೊಮೆಸಿ ಅನ್ನೋ ವಿಷಯಕ್ಕೆ ಭಾಳ ದೊಡ್ಡ ಹೆಸರು ಹೆನ್ರಿ ಕಿಸಿಂಜರು. ಹೆನ್ರಿ ಕಿಸಿಂಜರ್ಗಿಂತ ಮುಂಚೆ ಅವನು ಒಂದು ಫೇಮಸ್ ಆಗೋಕ್ಕಿಂತ ಮುಂಚೆ, ರಂಗಪ್ರವೇಶ ಮಾಡೋಕ್ಕೆ ಮುಂಚೆ ರಾಜಕೀಯದಲ್ಲಿ ಯಾರಾದರೂ ಜಗತ್ತಲ್ಲಿ ಇದ್ದಿದ್ರೆ 1900ರಿಂದ 1945 ವರ್ಲ್ಡ್ ವಾರ್ ತನಕ, ಇಟ್ ಈಸ್ ನನ್ ಅದರ್ ದೆನ್ ಸಾವರ್ಕರ್. ಅಂದರೆ ಹಿ ಈಸ್ ಎ ವರ್ಲ್ಡ್ ಲೆವೆಲ್ ಡಿಪ್ಲೊಮ್ಯಾಟ್. ಅಂತಾರಾಷ್ಟ್ರೀಯ ವಿದ್ಯಮಾನಗಳೆಲ್ಲ ಅವರಿಗೆ ಅಂಗೈ ನೆಲ್ಲಿಕಾಯಿ ಥರ ಸ್ಪಷ್ಟವಾಗಿ ಗೊತ್ತಿತ್ತು. ಯಾವ ದೇಶ ಏನು, ಯಾರ ಬಲ ಏನು, ಯಾರ ಯೋಗ್ಯತೆ ಏನು, ಯಾರ ಸೈಕಾಲಜಿ ಏನು, ಏನು ಸ್ಟೆಪ್ಸ್ನ ಅವರು ಮೂವ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಅವರಿಗೆ. ಇದು ಅವರ ಸ್ಥಾನ. ಸರ್, ಈ ಮೊನ್ನೆ ನಡೆದಂಥ ಈ ಪ್ರಸ್ತುತ ನಾವು ಮಾತಾಡ್ತಾ ಇರೋ ವಿಚಾರವಾಗಿಯೇ ಕದನ ವಿರಾಮ ಅಂತೆಲ್ಲ ಘೋಷಣೆ ಆಯ್ತಲ್ಲ, ಅದೇ ಥರನೇ ಸಂದರ್ಭದಲ್ಲೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯುದ್ಧ ಗೆದ್ದಾದ್ಮೇಲೂ ಕದನ ವಿರಾಮನೇ ಆಗಿತ್ತು.
ಸಾವರ್ಕರ್ ಪ್ರಸ್ತುತವಾಗಿ ಈಗ ಇದ್ದಿದ್ರೆ ಈ ಕದನ ವಿರಾಮದ ಘೋಷಣೆಯನ್ನು ಆಗಿದ್ದಿದ್ರೆ ಏನು ಹೇಳಿಕೆ ಕೊಡ್ಬೋದಿತ್ತು ಮೋದಿ ಅವರಿಗೆ ಅಂತ. ನೋಡಿ, ಈಗ ಕದನ ವಿರಾಮ ಅಂತ ಇದೆ ಅಲ್ವಾ, ಕದನ ವಿರಾಮ ಅನ್ನುವಂಥದ್ದು ಆಕ್ಚುಲಿ ಸಾರಿ ಟು ಇಂಟರಪ್ಟ್ ನಿಮಗೆ, ಈಗ ಇನ್ನೊಂದು ಸೇರಿಸ್ತೀನಿ ಅದ್ರ ಜೊತೆಗೆ. ಉದಾಹರಣೆಗೆ ಅವಾಗ 62ನೇ ಇಸ್ವಿಲೂ ಭಾರತ ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಲಾಹೋರ್ ತನಕ ಹೊಟ್ಟೋಗ್ಬಿಟ್ಟಿದ್ವಿ ನಾವು. ಅವಾಗಲೂ ಗೆದ್ದಂಥ ಸಂದರ್ಭ. ಈಗಲೂ ನಾವು ಆಲ್ಮೋಸ್ಟ್ ಆಲ್ ಅವ್ರದ್ದು ನರೇಷನ್ಸ್ ಎಲ್ಲ ಇರ್ಬೋದು, ಅದನ್ನು ನಮ್ಗೆ ಗೊತ್ತಿರೋ ಸತ್ಯ ಏನು ಅಂದರೆ ಆಲ್ಮೋಸ್ಟ್ ಅವ್ರು ಏರ್ ಬೇಸ್ ಎಲ್ಲ ಹೋಗಿ ಗೆಲ್ಲುವಂಥ ಸಂದರ್ಭ. ಇನ್ನೊಂದು 3-4 ದಿವಸ ಯುದ್ಧ ನಡೆದಿದ್ರೆ ಪ್ರಾಯಶಃ ಪಾಕಿಸ್ತಾನ ಹೋಗ್ಬಿಡುವಂಥ ಸಂದರ್ಭದಲ್ಲಿ ಈ ಕದನ ವಿರಾಮ ಅನ್ನೋದು ಬಂದು ಹೇಗೆ ಲಾಸ್ ಆಯಿತು. ಸಾವರ್ಕರ್ ಅವಾಗ ಐ ಥಿಂಕ್ ಈಸ್ ಇನ್ ಲಾಸ್ಟ್ ಸ್ಟೇಜಸ್ಸಲ್ಲಿ ಇದ್ದಾಗ 65ನೇ ಯುದ್ಧ ನಡೆದಾಗ 65ನೇ ಯುದ್ಧ ನಡೆದಾಗ ಈಸ್ ಇನ್ ಬೆಡ್ ಅಲ್ಲಿದ್ದರು. ಈಗ ಹೇಗೆ ಹೇಳ್ತಾ ಇದ್ರು ಮೋದಿ ಅನ್ನೋಂಥ ಅವ್ರ ಸ್ಟೇಟ್ಮೆಂಟ್ ಏನಾಗಿದೆ ಸಾವರ್ಕರ್ದು ಅಂತ ಕುತೂಹಲಕ್ಕೆ ಇಲ್ಲ, ತುಂಬ ಇದು ಏನಂದ್ರೆ ಅವಾಗ ಹೇಳಕ್ಕೆ ನಾನು ನೋಡಿದ್ನಲ್ಲ, ಅಂದರೆ ಸೀಸ್ ಫೈರ್ ಅನ್ನುವಂಥದ್ದು ಯಾವತ್ತೂ ಕೂಡ ಒಬ್ಬರು ಹೇಳುವಂಥದ್ದು, ಅಂದರೆ ಎರಡು ಪಾರ್ಟಿ ಯುದ್ಧದಲ್ಲಿದ್ದಾಗ ಒಬ್ಬರು ಹೇಳ್ತಾರೆ. ಯಾರು ಹೇಳ್ತಾರೆ ಅಂದರೆ ಯಾರು ಹೊಡೆತ ತಿಂತಿರ್ತಾರೆ, ಸೋಲಿನ ಅಂಚಲ್ಲಿರ್ತಾರೆ, ಅವ್ರ ದೇಶದ ಎಕಾನಮಿ ಪೂರ್ತಿ ನೆಲಕಚ್ಚಿರುತ್ತೆ ಮತ್ತು ಶಸ್ತ್ರಾಸ್ತ್ರಗಳು ಅವರಿಗೆ ಸಪ್ಲೈ ಆಗ್ತಿರಲ್ಲ, ಸೈನಿಕರೆಲ್ಲ ಪೂರ್ತಿ ಕ್ಯಾಶುಯಾಲಿಟಿ ಅಂತೀರ, ವಾರ್ ಕ್ಯಾಶುಯಾಲಿಟಿ ಜಾಸ್ತಿ ಆಗಿರುತ್ತೆ, ಯುದ್ಧದಿಂದ ಆದ ಹಾನಿಗಳು, ಅವರು ಮಾಡುವಂಥದ್ದು. ಈಗ ಸಿಂಧೂ ನದಿ ನೀರು ನಿಲ್ಸಾಗಿತ್ತು, ಬರಗಾಲ ಅಥವಾ ನೀರಿನ ಕೊರತೆ ಅವ್ರಿಗೆ ಬರ್ತಾ ಇತ್ತು, ಅವ್ರಿಗೆ ಅಮೆರಿಕಾದಿಂದ ಸಪ್ಲೈ ಮಾಡಿರೋ ಅಥವಾ ಇದರಿಂದ ಚೀನಾದಿಂದ ಸಪ್ಲೈ ಮಾಡಿರೋ ಎಲ್ಲ ಶಸ್ತ್ರಾಸ್ತ್ರಗಳೆಲ್ಲ ಪೂರ್ತಿ ಅದೆಲ್ಲ ನೆಲಕಚ್ಚಿತ್ತು, ಅವರ ಸೈನಿಕರೇನೆ ಪೂರ್ತಿ ಹಿಮ್ಮೆಟ್ಟಿದ್ರು, ಇದೆಲ್ಲ ಆಗಿತ್ತು. ಮತ್ತು ಅವರೇನೇನೇನು ಡ್ರೋನ್ಗಳನ್ನು ಬಿಟ್ಟರು, ಇಲ್ಲಿ ನಮ್ಮ ದೇಶದಲ್ಲಿರೋ ಡ್ರೋನ್ಗಳು ಅದನ್ನು ಹೊಡೆದಾಕಿತ್ತು, ಇಸ್ರೇಲಿಂದ ಸಹಾಯದಿಂದ ತಗೊಂಡಿರೋ ಡ್ರೋನ್ಗಳ ಟೆಕ್ನಾಲಜಿ. ಮತ್ತು ಇಲ್ಲಿ ಇವರು ತಯಾರು ಮಾಡಿದ ಸ್ವದೇಶಿ ತಂತ್ರಜ್ಞಾನದ, ಅದು ಸಾವರ್ಕರ್ ಹೇಳ್ತಾ ಇದ್ದಿದ್ದು, ನಮ್ಮ ದೇಶದಲ್ಲೇ ಯುದ್ಧ ಉಪಕರಣಗಳನ್ನು ತಯಾರು ಮಾಡಬೇಕು ಅಂಥೇಳಿ ಅವರ ವಾರ್ ಪಾಲಿಸಿಗಳಲ್ಲಿ ಒಂದು. ಯಾಕೆಂದರೆ ವಾರ್ ನಡೆದಾಗ ಯಾರಿಂದ ಸಪ್ಲೈ ತಗೊಳ್ತಾ ಇದ್ದೀರೋ ಅವರೇ ಏನಾದ್ರು ಪಕ್ಷ ಬದಲಾಯಿಸ್ಬಿಟ್ಟು ನಿಮ್ಮ ಶತ್ರುಗಳ ಜೊತೆ ಸೇರ್ಕೊಂಡ್ಬಿಟ್ರೆ ನಿಮಗೆ ಐಟಮ್ಮೇ ಮೆಟೀರಿಯಲ್ಲೇ ಸಪ್ಲೈ ಆಗಲ್ಲ, ಅಥವಾ ಕಳಿಸ್ಬೇಕಾದ್ರೆ ಆ ಮೆಟೀರಿಯಲ್ಲೇ ವರ್ಕ್ ಆಗೋ, ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ವರ್ಕ್ ಆಗದೆ ರೀತಿಗಳಲ್ಲಿ ಮಾಡಿಬಿಟ್ರೆ, ಯಾವುದೋ ಒಂದು ಮಿಷಿನ್ ಗನ್ ತೊಗೊಳ್ತೀರಾ, ಏನೋ ಅಂತ ತೊಗೊಳ್ತೀರಾ, ಅದೇ ವರ್ಕ್ ಆಗಲ್ಲ ಅಂದರೆ ಯುದ್ಧ ಸೋಲೋದು ಗ್ಯಾರಂಟಿ. ಅಂದರೆ ಇನ್ನೊಬ್ಬರ ಬಂಡವಾಳದ ಮೇಲೆ ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ, ಅಂದರೆ ನಾವು ನಮ್ಮ ಯುದ್ಧವನ್ನು ಮಾಡೋಕ್ಕಾಗಲ್ಲ, ಅದು ಸ್ವದೇಶಿ ಟೆಕ್ನಾಲಜಿ ಬೇಕು ಅಂತ ಹೇಳಿದರು. ಅದನ್ನು ಸಾಧಿಸಿ ಈ ಸರ್ಕಾರ, ಅಂದರೆ ಮುಂಚೆಯಿಂದ ಒಂದು ಮಾಡಿದ್ದವರು ಬ್ರಹ್ಮೋಸ್ನ ಬಳಸ್ಕೊಂಡ್ರು. ಯಾರೇ ಮಾಡಿದ್ರು ಕೂಡ ಈ ಯುದ್ಧದಲ್ಲಿ ಅವರು ಬ್ರಹ್ಮೋಸ್ನ ಬಳಸ್ಕೊಂಡ್ರು. ಇದನ್ನು ನೋಡಿದರೆ ಸಾವರ್ಕರ್ ಬಹಳ ಸಂತೋಷ ಪಡ್ತಾ ಇದ್ರು. ನಾವು ಹೇಳ್ತಿರೋದು 1 ಪಾಯಿಂಟ್ ಆಗಿರ್ತಿತ್ತು ಅಂತ. ಸೀಸ್ ಫೈರ್ ಆಗಿದ್ದರೆ ಮೋಸ್ಟ್ಲಿ ಅವರು ಬೇಸರ ವ್ಯಕ್ತಪಡಿಸಿರೋರು ಅಥವಾ ವಿರೋಧ ವ್ಯಕ್ತಪಡಿಸಿರೋರು. ಯಾಕೆಂದ್ರೆ ಅವ್ರೇನು ಆ ಪಕ್ಷ ಈ ಪಕ್ಷ ಅಂತ ಯಾರನ್ನೂ ಮುಖ ಏನು ನೋಡಿದ್ರಲ್ಲ, ಮುಲಾಜಿಂದ ಮಾತಾಡಿದ್ರು. ಯಾಕೆಂದರೆ ಧೂಳಿಪಟ ಮಾಡಿಬಿಡ್ಬೋದಾಗಿತ್ತು ಪಾಕಿಸ್ತಾನ. 5 ಎಲ್ಲರೂ ಅಂತ ಇದ್ದಿದ್ದು ಪಾಕಿಸ್ತಾನ 4 ಅಥವಾ 5 ತುಂಡು ಮಾಡೇ ಬಿಡ್ತಾರೆ. ಬಲೂಚಿಸ್ತಾನ ಅಂತೂ ರೆಡಿ ಇತ್ತು, ಪಲ್ಟಿಸ್ತಾನು, ಸಿಂಧು ಅವರೆಲ್ಲ ಕೂಡ ರೆಡಿ ಇದ್ರು. ಇವರಂತೂ ಈಗ ಅದಾದಮೇಲೆ ಬಲೂಚಿಸ್ತಾನ ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡಿ ಒಬ್ಬ ಹಿಂದೂ ಹೆಣ್ಮಗಳನ್ನು ಕೂಡ ಅವರ ಸರ್ಕಾರದ ಇದರೊಳಗಡೆ ಸೇರಿಸ್ಕೊಂಡಿದ್ದಾರೆ. ಅದೊಂದು ಏನೋ ಒಂದು ನಡೀತಾ ಇದೆ. ಅದು ಎಷ್ಟು ನಡೆಯುತ್ತೆ ಗೊತ್ತಿಲ್ಲ. ಅಂದರೆ ಸರಿ, ಯಾವ ರೀತಿ ಸುತ್ತಮುತ್ತ 4-5 ಕಡೆಯಿಂದ ಮುಸ್ಲಿಂ ರಾಷ್ಟ್ರಗಳೇ ಉಂಟಾದ್ರೆ, ಈ ಕಡೆ ಪಾಕಿಸ್ತಾನ ಬಾಂಗ್ಲಾ ಇತ್ತು, ಇನ್ನೊಂದು ಪುಟಾಣಿದೊಂದು ಮುಸ್ಲಿಂ ದೇಶ ಅದ್ರ ಪಕ್ಕ ಒಂದಾದಾಗ ಅದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಬೇಕಾದ ಒಂದು ಚಾಣಕ್ಯ ನೀತಿ ಅಂತಿರೋ, ಸಾವರ್ಕರ್ ಒಂದು ತಂತ್ರಗಾರಿಕೆ ಅಂತಿರೋ, ಅದಿನ್ನೂ ನಮಗೆ ರಕ್ತಕ್ಕೆ ಇಳಿದಿಲ್ಲ, ರಕ್ತಗತ ಆಗಿಲ್ಲ. ಕರೆಕ್ಟ್. ಯಾಕೆಂದರೆ ನಮ್ಮನ್ನು ಇವತ್ತಿಗೂ ಕಂಟ್ರೋಲ್ ಮಾಡ್ತಿರೋದು ಅಂತ ಹೇಳಿದ್ರೆ ಗಾಂಧಿ ವಿಚಾರಗಳೇ ಹೊರತು ಚಾಣಕ್ಯನ ವಿಚಾರಗಳಲ್ಲ. ಚಾಣಕ್ಯನ ಅರ್ಥಶಾಸ್ತ್ರ ಆಗಲಿ, ಚಾಣಕ್ಯ ನೀತಿ ಆಗಲಿ, ಅಥವಾ ಶುಕ್ರ ನೀತಿ ಆಗಲಿ, ಬೃಹಸ್ಪತಿ ನೀತಿ ಆಗಲಿ, ಷಡ್ಗುಣ ನೀತಿಗಳಾಗಲಿ, ಯಾವುದು ನಮಗೆ ಬೇಕಾಗಿಲ್ಲ. ನಮಗೆ ಶತ್ರುಬೋಧ ಇದೆಯಲ್ಲ, ಅದು ನಮಗೆ ಮಿತ್ರರ ತಿಳುವಳಿಕೆ, ಶತ್ರುವಿನ ತಿಳುವಳಿಕೆ, ಆಮೇಲೆ ನಮ್ಮ ಸ್ಟ್ರೆಂತ್ ಏನು ಅನ್ನೋಕ್ಕಿಂತ ಶತ್ರುವಿನ ಸ್ಟ್ರೆಂತು ಮತ್ತು ವೀಕ್ನೆಸ್ನ ಮಿಲಿಟರಿಯವ್ರಿಗೆ ಗೊತ್ತಿರಬಹುದು. ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮಗೆ ಅದನ್ನು ಇನ್ನೂ ಸರಿಯಾದ ರೀತಿ ಬಿಂಬಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಮಾಡಿಕೊಂಡಂಥ ಈ ತಾತ್ಕಾಲಿಕ ಅಂತ ಹೇಳಬಹುದಾದ ಕದನ ವಿರಾಮ ಕೂಡ ನಾವು ಡಿಕ್ಲೇರ್ ಮಾಡೋ ರೀತಿ ಆಗಬೇಕಾಗಿತ್ತು. ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಮೊದಲು ಮಾಡಬಾರ್ದು. ಮಾಡಿದಾಗ ಇವರು ಯಾರು ನಡೆಸ್ತಿದ್ದಾರೋ ಯುದ್ಧ, ಗೆಲುವನ್ನು ಯಾರು ಸಾಧಿಸ್ತಿದ್ದಾರೋ, ಅಂದರೆ ಭಾರತ ಸರ್ಕಾರ ಅಥವಾ ಭಾರತದ ನಮ್ಮ ಇದು ರಕ್ಷಣಾ ವ್ಯವಸ್ಥೆ, ಅವರು ಹೇಳಿದ್ದಿದ್ರೆ ನಾಳೆ ಹಿಸ್ಟ್ರಿ ಬರೆಯುವಾಗ ಪ್ರಾಬ್ಲಮ್ ಆಗೋದು ಇಲ್ಲಿ 2 ವರ್ಷ ಬಂದ್ಬಿಡುತ್ತೆ.
ಟ್ರಂಪ್ ಅವ್ರು ಹೇಳಿದ್ರು ಅಂತ ಯುದ್ಧ ನಿಲ್ಸಿದ್ರು ಅಂತ ಆಮೇಲೆ ಆತ ಸ್ಟೇಟ್ಮೆಂಟ್ ಚೇಂಜ್ ಚೇಂಜ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಒಂದ್ಸಲಿ ಆಗಿದ್ ಗಾಯ ಅದು ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ. ಆಗ್ಬಿಟ್ಟಿತ್ತು. ಅದು ಒಂದು. ಎರಡನೇದು, ಯುದ್ಧದ ಸಮಯದಲ್ಲಿ ಯಾರು ದೇಶಕ್ಕೆ ವಿರೋಧಿಯಾಗಿ ನಡ್ಕೊಂಡ್ರೋ ಅವ್ರನ್ನ ನೀವು ಬಂಧಿಸಿ ಅವ್ರ ಮೇಲೆ ಕಠಿಣ ಕ್ರಮ, ಅಂದ್ರೆ ಇಲ್ಲಿ ಹಿಂದೆ ಎಲ್ಲ ಲೋಕಲ್ ಗೌರ್ಮೆಂಟ್ಗಳು ಕಠಿಣ ಕ್ರಮ ತಗೊಳ್ತಿದ್ರಲ್ಲ, ಆ ಥರ ಕಠಿಣ ಕ್ರಮ ಕಠಿಣ ಅಲ್ಲ. ಕ್ರಮ. ಅದು ಆ ಥರ ಕಠಿಣ ಕ್ರಮ ಅಲ್ಲ. ನಿಜವಾದ ಕಠಿಣ ಕ್ರಮ ಅಂದರೆ ಅವ್ರನ್ನ ಸುಪ್ರೀಂ ಕೋರ್ಟ್ ಮುಂದೆ ಹಾಜರು ಮಾಡಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು 10 ವರ್ಷ 20 ವರ್ಷ ಶಿಕ್ಷೆಯನ್ನು ಕೊಡುವಂತ ಮಾಡಿದರೆ ಮಾತ್ರ ಒಂದು ಪಾಠ ಕಲಿಸ್ಬೇಕು. ಮೂರನೇದು, ಪೆಹಲ್ಗಾಮ್ನಲ್ಲಾದಂಥ ದಾಳಿನಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದು ಅಲ್ಲಿರ್ತಕ್ಕಂಥ ಲೋಕಲ್ ಕಾಶ್ಮೀರಿ ಮುಸಲ್ಮಾನ ಯುವಕರು, ಅವ್ರಿಗೆ ಸಪೋರ್ಟ್ ಮಾಡಿರ್ಬೋದಾದವರು ಬೇರೆ ಕಡೆಯಿಂದ ಬಂದಿರುವ, ಪಾಕಿಸ್ತಾನದ ಕಡೆಯಿಂದ ಬಂದಿರುವ ಜಿಹಾದಿಗಳು, ಟೆರರಿಸ್ಟ್ಗಳು. ಇವ್ರ ಮೇಲೆ ಅಂದರೆ ಕಾಶ್ಮೀರದಲ್ಲಿರುವ ಇಂಡಿಯನ್ ಐಡೆಂಟಿಟಿ ಕಾರ್ಡ್ ಇಟ್ಕೊಂಡಿರೋರ ಮೇಲೆ, ಆಧಾರ್ ಕಾರ್ಡ್ ಅಂತ ಏನು ಹೇಳ್ತೀರಾ, ಯಾವುದೇ ಕ್ರಮನೂ ನಾವು ಇನ್ನೂ ತೊಗೊಳಕ್ಕಾಗಿರಲಿಲ್ಲ. ಮೋಸ್ಟ್ಲಿ ಸಾವರ್ಕರ್ರು ಇದನ್ನು ಕೂಡ ಅವರು ಪ್ರಶ್ನೆ ಮಾಡಿರ್ತಿದ್ರು. ಅಂದರೆ ಯಾಕೆ ಅಂದರೆ ಚಾಣಕ್ಯ ನೀತಿ ಇರ್ಬೋದು, ಸಾವರ್ಕರ್ ನೀತಿ ಇರ್ಬೋದು. ಏನಂದರೆ ಶತ್ರುವನ್ನು ಐಡೆಂಟಿಫೈ ಮಾಡಿ ಅವನು ಹೆಂಗೆ ಒಂದು ಹುಲ್ಲು ಅವನ ಕಾಲಿಗೆ ಸಿಗಾಕೊಂಡಾಗ ಅವನು ಬಿದ್ದ ಪೆಟ್ಟಾಯಿತು ಅಂತ ಬರುತ್ತೆ, ಅದನ್ನು ಅವನು ಪೂರ್ತಿ ಸುಟ್ಟು ಭಸ್ಮ ಮಾಡ್ತಾನೆ. ಶತ್ರುವನ್ನು 1 ಇಂಚು 1 ಹನಿನೂ ಉಳಿಸಬಾರ್ದು, ನೀವು ಸಂಪೂರ್ಣ ನಾಶ ಮಾಡಿ ಕಿತ್ತು ಬಿಸಾಕಬೇಕು ಶತ್ರುನ. ಇಲ್ಲ ಅಂತ ಹೇಳಿದ್ರೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ತುಂಬ ಪರಾಕ್ರಮದಿಂದ 93,000 ಸೈನಿಕರನ್ನ ಅವರು ಹಿಡಿದು ವಾಪಸ್ ಅವ್ರಿಗೆ ಕೊಟ್ಟು ಎಲ್ಲ ಚೆನ್ನಾಗಿ ಅವ್ರನ್ನ ಸತ್ಕಾರ ಮಾಡಿ, ಅದು ಅತಿಥಿ ಸತ್ಕಾರ ಮಾಡುವ ಸಮಯವಲ್ಲ. ಮೇ ಬಿ ಮಧ್ಯಕಾಲದಲ್ಲಿ ಅದೊಂದು ಮಾಡೆಲ್ ಇದ್ದಿರಬಹುದು, ಬಟ್ ಆಧುನಿಕ ಕಾಲದಲ್ಲಿ ಇದು ಏನು ಸೂಕ್ತವಾದ ಕ್ರಮ ಸೂಸೈಡ್ ಅಟೆಂಪ್ಟ್ ಆಗಲ್ಲ ಆ್ಯಕ್ಚುಲಿ. ಯಾಕೆಂದ್ರೆ ಅವರು ಮತ್ತೆ ರಕ್ತ ಬೀಜಾಸುರ ಥರ ಅವ್ರು ಮತ್ತೆ ಹುಟ್ಕೊಂಡು ಬರ್ತಾರೆ. ಹಾಗಾಗಿ ಈಗ ಪಾಕಿಸ್ತಾನಕ್ಕೆ ಇವರು ಏನೊಂದು ಯುದ್ಧ ವಿರಾಮದ ಘೋಷಣೆಯನ್ನು ಮಾಡಿದ್ದಾರೆ, ಇದು ತುಂಬ ಸರ್ಕಾರಕ್ಕೆ ಏನೇನು ಕಷ್ಟಗಳಿರುತ್ತೋ ನಮಗೆ ಗೊತ್ತಾಗಲ್ಲ, ಅದನ್ನು ಅವ್ರು ಹೇಳೋಕ್ಕೂ ಆಗಲ್ಲ. ಇತಿಮಿತಿಗಳು ಅವ್ರಿಗೆ ಗೊತ್ತಿರುತ್ತೆ. ಆದರೆ ನಾಗರಿಕರಾಗಿ ನಾವು ನೋಡುವಾಗ ನಮಗನ್ಸೋದು ಇದೊಂದು ತುಂಬ ಗೋಲ್ಡನ್ ಆಪರ್ಚುನಿಟಿ ಇತ್ತು. ಯಾಕಂದರೆ ಅವರು ನಮ್ಮ ಅಮೃತ್ಸರದ ಮೇಲೆ ಸಿಖ್ಖರ ಗೋಲ್ಡನ್ ಟೆಂಪಲ್ ಮೇಲೆ ಅವರು ಅಟ್ಯಾಕ್ ಮಾಡುವ ಪ್ಲ್ಯಾನ್ ಮಾಡಿದರು. ಬರೋ ಮುಖ್ಯವಾಗಿ ಅವ್ರು 27 ಜನನ ನರ್ಮೇದ ಮಾಡಿ ನಿಮ್ಮ ಪ್ರಧಾನಮಂತ್ರಿ ಹೆಸರು ಹೇಳಿ ಅವ್ರಿಗೋಗಿ ಹೇಳಿ ಅಂತ ಒಂದು ಸ್ಟೇಟ್ಮೆಂಟೇ ಕೊಟ್ಟಿರ್ಬೇಕಾರೆ ನಾವು ಒಂದು ಸ್ಟೇಟ್ಮೆಂಟ್ ಕೊಡುವಂತ ಇದು ಸ್ಟೇಟ್ಮೆಂಟ್ ಆಗಿರ್ತಿತ್ತು. ಹೇ ಅಧಮ ರಕ್ತರಂಜಿತೆ ಸುಜನ ಪೂಜಿತೆ ಸ್ವತಂತ್ರತೆ ಅಂತಿದೆಯಲ್ಲ, ಅವ್ರದ್ದು ಹಾಡಿದೆಯಲ್ಲ ಜಯೋಸ್ತತೆ, ಅದು ನಮಗೆ ಈ ಸಮಯದಲ್ಲಿ ಮಾಡೆಲ್ ಆಗಬೇಕಾಗಿತ್ತು ಅಂತ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಮೊದಲಿಗಿಂತ ಜಾಸ್ತಿ ನಮಗೆ ಚಾಣಕ್ಯನ ರಕ್ತ ರಾಜಕೀಯದಲ್ಲಿ ಹರಿತಿದ್ರೂ ಇನ್ನೂ ತುಂಬ ಶಾಂತಿಪ್ರಿಯವಾದ ರಕ್ತ ಕೂಡ ರಾಜಕೀಯ ವಿಚಾರ ಮಾಡುವ ಕಾರ್ಯಕರ್ತರು ಅಥವಾ ರಾಜಕಾರಣಿಗಳ ಮೈಯಲ್ಲಿ ಇನ್ನೂ ಕೂಡ ಆ ಒಂದು ರಕ್ತ ಹರಿತಾ ಇರೋದ್ರಿಂದ. ಮತ್ತು ಇನ್ನೊಂದು ನೋಡಿ, ನಮಗೆ ಪ್ರಪಂಚಕ್ಕೆಲ್ಲ ಶಾಂತಿಯನ್ನು ಬೋಧನೆ ಮಾಡುವ ಚಟ ಇದೆ. ಭಾರತ ಅಂತ ಹೇಳಿದ್ರೆ ಇದು ಶಾಂತಿಪ್ರಿಯ ದೇಶ, ಪ್ರಪಂಚಕ್ಕೆಲ್ಲ ಅಮನ್ ಅಂತ ಹೇಳ್ತಾರೆ ಉರ್ದು ಮತ್ತು ಹಿಂದಿಲಿ ಅಮನ್. ಅಲ್ಲ, ಇದು ಈ ಶಾಂತಿ ಪ್ರಿಯ ತೋಟ ಅಥವಾ ಇದು ಹೇಗೆ ಬಂತು ಅಂತ ನಾನು ಹೇಳೋದು, ಇದು ಹಿಂದೆ ಇರಲಿಲ್ಲ ಅಂತ ನನ್ನ. ಇದು ಇವರು ಇತ್ತೀಚಿನ ಒಂದು ನಮ್ಮಲ್ಲಿ ಯಾವುದು ಗಾಂಧಿ ಯುಗ ಅಂತ ಶುರುವಾಯಿತು, ತಿಲಕ್ ಯುಗ ಆದಮೇಲೆ ನಮ್ಮ ಪೊಲಿಟಿಕಲಿ, ಆವಾಗ ಪ್ರಪಂಚಕ್ಕೆಲ್ಲ ನಾವು ಶಾಂತಿಯನ್ನು ಹೇಳುವಂಥ ಒಂದು ಕಲ್ಚರ್ ನಮ್ಮದು ಅಂತ ಹೇಳಿದ್ರು. ಶಾಂತಿಯನ್ನು ಹೇಳುವ ಕಲ್ಚರ್ ಅನ್ನೋದು ಅದು ನಿಜಾನೇ. ಆದ್ರೆ ಬುದ್ಧ ಹುಟ್ಟಿದ್ದಲ್ಲ ಇದೇ ನಾಡಿನಲ್ಲಿ, ಅದೇ ದೇಶದಲ್ಲೇನೆ ನಿಮ್ಗೆ ಒಬ್ಬ ರಾಜೇಂದ್ರ ಚೋಳ, ಒಬ್ಬ ರಾಜರಾಜ ಚೋಳ, ಒಬ್ಬ ಪುಲಕೇಶಿ, ಒಬ್ಬ ಕಂಠೀರವ, ಹರ್ಷವರ್ಧನ, ಶಿವಾಜಿ, ಆಮೇಲೆ ಅವರೆಲ್ಲ ಅಫ್ಘಾನಿಸ್ತಾನದ ತನಕ ಎಲ್ಲ ಹೋಗಿ ಅವರು ರಾಜ್ಯಗಳನ್ನು ಗೆದ್ದಿದ್ರು. ಆಮೇಲೆ ಈ ಕಡೆ ಇದಕ್ಕೆ ನಿಮಗೆ ಥೈಲ್ಯಾಂಡ್, ಕಾಂಬೋಡಿಯಾ ತನಕ ಹೊರಟೋಗಿದ್ರು. ನಮ್ಮ ವಿನಯಾದಿತ್ಯ ಅಂತ ಚಾಳುಕ್ಯರಲ್ಲಿ ಬರ್ತಾನೆ, ಚಳುಕ್ಯರಲ್ಲಿ ಅವನದೇ ನಮಗೆ ರೆಕಾರ್ಡ್ ಸಿಗತ್ತೆ ಅಂತ ಅವರು ಇತಿಹಾಸಕಾರರು ಬರೀತಾರೆ. ಹೀಗಾಗಿ ಅದು ಇದೆಯಲ್ಲ, ಶಾಂತಿ ವೀರರದ್ದು ಒಂದು ನೆರೇಷನ್ ಆದರೆ ಭಾರತದಲ್ಲಿ ಯುದ್ಧ ವೀರರದ್ದು ಒಂದು ನೆರೇಷನ್ ಏನಾಗ್ಬಿಡ್ತು. ಇವರು ಮೋಸ್ಟ್ಲಿ ಗಾಂಧೀಜಿ ಮತ್ತು ಸಾವರ್ಕರ್ಜಿ ಇಬ್ಬರನ್ನು ಒಟ್ಟೊಟ್ಟಿಗೆ ಹೇಳ್ಬೇಕಾಗಿತ್ತು. ಇವರು ಮಹಾತ್ಮಾಜಿ ಮತ್ತು ವೀರ್ಜಿ ಇಬ್ಬರನ್ನು ಒಟ್ಟೊಟ್ಟಿಗೆ ಹೇಳ್ಬೇಕಿತ್ತು. ಆ ವೀರ್ಜಿ ಅವ್ರನ್ನ ಹೇಳಿದೆ, ಇವ್ರು ಕೇವಲ ಇನ್ನೊಬ್ಬರನ್ನ ಮಾತ್ರ, ಇನ್ನೊಂದು ಮಾಡೆಲ್ ಮಾತ್ರ ಹೇಳಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ನಮ್ಮಲ್ಲೊಂದು ಬಹಳ ಪ್ರಸಿದ್ಧವಾದ ಮಾತಿದೆ, ಅಹಿಂಸೆ ಅನ್ನೋದು ದುರ್ಬಲರ ಕೈಯಲ್ಲಿರುವ ಅಸ್ತ್ರವಲ್ಲ,
ಗಾಂಧೀಜಿಯವರೇ ಹೇಳೋ ಮಾತು. ಗಾಂಧೀಜಿಯವರೇ ತುಂಬಾ ಪ್ರಬಲರಾದವರು ಸಬಲರಾದವರು ಅಹಿಂಸೆಯನ್ನು ಹೇಳಿದ್ರೆ ಅದಕ್ಕೆ ಬೆಲೆ ಇದೆ ಅಂತ. ನಾವು ಅದನ್ನ 47ನಲ್ಲಿ ಅಥವಾ 48ಅಲ್ಲಿ ಪಾಕಿಸ್ತಾನ ಯುದ್ಧ ಮಾಡಿದಾಗ ತೋರಿಸೋ ಸಂದರ್ಭದಲ್ಲಿ ಇದ್ವಿ. ನಿಧಾನಕ್ಕೆ ಏನಾಯ್ತು ಅಂದ್ರೆ, ನಮ್ಮ ಪ್ರಥಮ ರಾಷ್ಟ್ರಪತಿಗಳಾಗಿ ಅನುಧರ್ ಇದನ್ನು ಬರೀತಾರೆ, ಅವರು ಸುಭಾಷ್ ಚಂದ್ರ ಬೋಸ್ ಹಿಸ್ಟಾರಿಯನ್ನು. ಪ್ರಥಮ ರಾಷ್ಟ್ರಪತಿಗಳಾಗಿದ್ದವರೇನೆ ನಮ್ಮ ದೇಶದಲ್ಲಿ ಮಿಲಿಟ್ರಿನ ಸ್ವಾತಂತ್ರ್ಯ ಬಂದ ಮೇಲೆ ಅವ್ರು ಹೇಳಿರೋದು ಒಂದು ಅಫಿಷಿಯಲ್ ಸಭೆಯಲ್ಲಿ, ಮಿಲಿಟ್ರಿಯನ್ನು ನಾವು ಯಾಕೆ ಇಟ್ಕೋಬೇಕು, ಈ ಶಾಂತಿಪ್ರಿಯವಾದ ದೇಶದಲ್ಲಿ ಪ್ರಪಂಚದಲ್ಲಿ ಯಾರೂ ಮಿಲಿಟ್ರಿ ಇಟ್ಕೋಬೇಡಿ ಅಂತ ಬೋಧನೆ ಮಾಡುವ ಒಂದು ಒಂದು ಆದರ್ಶ ನಾಯಕನ ವಿಚಾರ ಅಂದರೆ ಅವ್ರು ಹೇಳ್ತಿರೋದು ಗಾಂಧೀಜಿಯವರ ವಿಚಾರ. ಅದನ್ನು ಇಟ್ಕೊಂಡು ನಾವು ಜಗತ್ತಿಗೆಲ್ಲ ಹೇಳ್ತಿರುವಾಗ ಮಿಲಿಟ್ರಿ ಇಟ್ಕೋಬಾರ್ದು ನೀವು ಅಂತ, ನಾವೇ ಮಿಲಿಟ್ರಿ ಇಟ್ಕೊಳ್ಳೋದು ಸರಿನಾ ಅಂತ ಪ್ರಶ್ನೆ ಕೇಳಿದ್ದು ಯಾರು ಅಂದರೆ, ಆ ಇಡೀ ಮಿಲಿಟ್ರಿ, ನೇವಿ, ಏರ್ಫೋರ್ಸ್ ಮತ್ತು ಆರ್ಮಿಗೆ ಹೆಡ್ ಯಾರೋ ಆ ವ್ಯಕ್ತಿಯ ಸ್ಥಾನದಲ್ಲಿ ಇದ್ದಂಥ ಅಜಾತಶತ್ರು ರಾಜೇಂದ್ರ ಪ್ರಸಾದ್ ಅವರು. ಅಂದರೆ ಇದು ಸಾವರ್ಕರ್ ಅವ್ರಿಗಿದ್ದಷ್ಟು ಒಂದು ಪ್ರಾಗ್ಮ್ಯಾಟಿಕ್ ಅಂತೀವಲ್ಲ, ತುಂಬಾ ವಾಸ್ತವವಾದಿ ದೃಷ್ಟಿಕೋನ. ನಿಶಸ್ತ್ರೀಕರಣನೇ ಇವರಿಗೆ ಕೊನೆಗೆ ಅವ್ರು ಎಲ್ಲಿ ತನಕ ಹೇಳ್ತಾರೆ ಅಂದ್ರೆ, ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೊದಲನೇ ರಾಷ್ಟ್ರಪತಿಗಳು, ಪೊಲೀಸ್ ಪಡೆ ಇದ್ರೆ ಸಾಕು, ಪೊಲೀಸ್ ಪಡೆ ಇದನ್ನೆಲ್ಲ ಮ್ಯಾನೇಜ್ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿ, ಪುಣ್ಯಕ್ಕೆ ಯಾರು ಅದನ್ನ ಮಾಡಲಿಲ್ಲ. ನೆಹರು ಮಾಡಿರ್ಬೋದಾದ ಒಳ್ಳೆ ಕೆಲಸಗಳಲ್ಲಿ ಒಂದು ಅಂದ್ರೆ ಮಿಲಿಟರಿಯನ್ನ ಸದ್ಯ ಯಥಾಸ್ಥಿತಿ ಉಳಿಸ್ಕೊಂಡ್ರು ಅವರು. ಯೋಚನೆ ಮಾಡಿ ಹೇಗಿರುತ್ತಿದ್ರು. ಅಲ್ಲ, ನಮಗೆ ಹೇಗೆ ಅದು ಬಂದ್ಬಿಟ್ಟಿದೆ ಅಂತ ಅಂದ್ರೆ, ಆಳವಾಗಿ ಉದಾಹರಣೆಗೆ ಮೊನ್ನೆ ಆದಂತ ನರ್ಮೇದಲ್ಲೂ 27 ಜನದ ಇದ್ರಲ್ಲೂ ಆದಾಗ ಹಿಂದೂಗಳು ವಾಪಸ್ ಪ್ರತೀಕಾರ ಮಾಡಲಿಲ್ಲ ಅನ್ನೋ ಒಂದು ಮಾನಸಿಕತೆಗೆ ನಾವು ಬಂದ್ಬಿಟ್ಟಿದೀವಿ ನಾವು ಅಂತ. ಅದು ನೀವು ಏನನ್ನ ಫೀಡ್ ಮಾಡ್ತಿರೋ ದೇಹ ಹಂಗೆ ಬೆಳೆಯುತ್ತಲ್ವಾ, ಮನಸ್ಸು ಹಂಗೆ ಬೆಳೆಯುತ್ತಲ್ವಾ. ಈಗ 3 ಹೊತ್ತು ನೀವು ಈ ಥರದ ಒಂದು ಯಾವುದೇ ಒಂದು ಚಾಲೆಂಜಸ್ನ ಫೇಸ್ ಮಾಡದೇ ಇರುವ, ಅನ್ಕಂಫರ್ಟಬಲ್ ಸಿಚುಯೇಷನ್ಗೆ ಎದುರಾಗದೇ ಇರುವ, ಮುಜುಗರಕ್ಕೆ ಒಳಗಾಗದಂತೆ ಒಂದು ಸಾಫ್ಟ್ ಆಗಿ ಜೀವನ ಮಾಡ್ಕೊಂಡು ಹೋಗುವ ರೀತಿಯ ಒಂದು ವಾತಾವರಣವನ್ನೇ ಪಾಠ ಮಾಡಿದ್ರೆ, ಅಂಥ ಹಿಸ್ಟ್ರಿಯನ್ನೇ ತಿಳಿಸ್ಕೊಟ್ರೆ, ಈಗ ಅವನು ಯಾರೋ ಅಫ್ಜಲ್ ಖಾನ್ನ ಶಿವಾಜಿ ಕೊಂದ ಅಂತಲೋ, ಅಥವಾ ಶೈಸ್ತೆ ಖಾನ್ ಬೆರಳು ಕತ್ತರಿಸ್ದ ಅಂತಲೋ, ಅಥವಾ ರಾಣಾ ಪ್ರತಾಪ್ ಸಿಂಹ ಇವನ ಮೇಲೆ ಅಕ್ಬರ್ ಮೇಲೆ ಯುದ್ಧ ಮಾಡಿದ, ಅಥವಾ ರಾಣಿ ದುರ್ಗಾವತಿ ಮಾಡಿದ್ಲು ಅಂತನೋ, ಅಥವಾ ರಾಣಿ ಅಬ್ಬಕ್ಕ ಅಥವಾ ಚನ್ನಭೈರಾದೇವಿ ಯುದ್ಧ ಮಾಡಿದ್ಲು, 50 ವರ್ಷ ಆಳಿದ್ಲು ರಾಣಿ ಅನ್ನೋದನ್ನು ಜನಕ್ಕೆ ಹೇಳ್ಕೊಡದೆ ಹೋದರೆ, ನಾವು ಮೊದಲಿಂದಲೂ ಇದೇ ರೀತಿ ಇದ್ವೇನೋ ಅನ್ನುವ ಇದು ಬರುತ್ತೆ. ಏಕೆಂದರೆ ಅದು ನಮ್ಮ ಲೈಬ್ರರಿಗಳಲ್ಲಿ ಅಥವಾ ರಿಸರ್ಚರ್ಸ್ಗೆ ಬೇಕಾದಷ್ಟು ವಿಷಯ ಗೊತ್ತಿರ್ಬೋದು, ಆದರೆ ಅವ್ರು ಯಾರು ಸಮಾಜದಲ್ಲಿ ಮುಖ್ಯ ಪ್ರವಾಹವನ್ನು ಕಂಟ್ರೋಲ್ ಮಾಡಲ್ಲ. ಮುಖ್ಯ ಪ್ರವಾಹ ಕಂಟ್ರೋಲ್ ಮಾಡೋರು 2-3 ಜನ. ಒಂದು ಬಿಸ್ನೆಸ್ ಮಾರ್ಕೆಟು, ಯಾವುದನ್ನ ನೀವು ಮಾರ್ಕೆಟ್ ಅಂತ ಕರಿತೀರ, ವ್ಯಾಪಾರ ವಾಣಿಜ್ಯದ ಮಾರ್ಕೆಟ್. ಎರಡನೇದು ನಿಮಗೆ ಶಿಕ್ಷಣ ನೀತಿ, ಶಿಕ್ಷಣ ತಜ್ಞರು, ಪುಸ್ತಕಗಳು, ಟೆಕ್ಸ್ಟ್ ಬುಕ್ಗಳು. ಮೂರನೇದು ನಿಮಗೆ ಒಂದು ನಗರಸಭೆಯಿಂದ ಹಿಡಿದು ಒಂದು ಪಾರ್ಲಿಮೆಂಟ್ ತನಕ ಇರುವಂಥ ಒಂದು ರಾಜಕೀಯ ವ್ಯವಸ್ಥೆ. ಅಲ್ಲಿ ಎಲ್ಲೂ ನಿಮಗೆ ದಿನದ 24 ಗಂಟೆಯಲ್ಲಿ ಸಾವರ್ಕರ್ ಅಥವಾ ಚಾಣಕ್ಯ ಅನ್ನೋದು ರಿಪೀಟೇ ಆಗದೆ ಹೋದರೆ, ಉಲ್ಲೇಖವೇ ಆಗದೆ ಹೋದರೆ ಅದು ಬರೋದೇ. ಈಗ ಅನೇಕ ಪ್ರಸಿದ್ಧ ಪತ್ರಿಕೆಗಳು ದಿನ ಸುಭಾಷಿತಗಳನ್ನು ಹಾಕ್ತಾರೆ. ಅನೇಕ ನಮ್ಮ ಕನ್ನಡದ ಪತ್ರಿಕೆ ಇರ್ಬೋದು, ಇಂಗ್ಲೀಷ್ ಪತ್ರಿಕೆ, ಯಾರು ಯಾವತ್ತು ಸಾವರ್ಕರ್ದು ಒಂದು ಕೊಟೇಶನ್ ಹಾಕಿದ್ದು ನೋಡಲ್ಲ. ಅವ್ರ ಜನ್ಮದಿನದ ದಿವಸ ಹಾಕಿದ್ದು ನೋಡಲ್ಲ ನಾವು. ಈಗಿನ ಬದಲಾವಣೆ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಬಂದಿರ್ಬೋದು. ಇದು ಏನಕ್ಕೆ ಇದನ್ನು ಹೇಳ್ತೀವಿ ಅಂದರೆ, ಯುದ್ಧವನ್ನು ನಾವು ಹೇಳ್ತೀವಿ ಅಂದರೆ ನಾವು ಶಾಂತಿಯನ್ನು ಹೇಳಲ್ಲ. ಶಾಂತಿಯನ್ನು ಹೇಳೋರು ಅಂದರೆ ಯುದ್ಧದ ಬಗ್ಗೆ ಮಾತಾಡಬಾರ್ದು. ಒಂದು ಬೈನರಿ ಅಂತ ಕರೀತಾರೆ ಫಿಲಾಸಫಿಲಿ. ಒಂದು ವಿಭಿನ್ನ ಧ್ರುವಗಳು ಅನ್ನುವಂಥ ಕಾನ್ಸೆಪ್ಟ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಗಾಂಧಿ ಮತ್ತು ಸಾವರ್ಕರ್ ಅವ್ರದ್ದು ಸಂವಾದ ಆಗತ್ತಲ್ಲ ಅಂದ್ರೆ ಲಂಡನ್ನಲ್ಲಿ, ಅವಾಗ ಇದೇ ಕಾನ್ಫ್ಲಿಕ್ಟ್ ಅಲ್ಲಿ ಅದನ್ನೇ ಹೇಳಕ್ ಬಂದೆ ನಾನು. ಅವ್ರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ದಸರಾದ ಸಂದರ್ಭ, ವಿಜಯದಶಮಿಯ ಸಮಯದಲ್ಲಿ ಅವ್ರು ಮಾತನಾಡೋದು. ಅವರು ವಿಜಯದಶಮಿಯಲ್ಲಿ ನಾವು ಏನು ಸಂದೇಶ ತಗೋಬೇಕು, ಗಾಂಧೀಜಿಯವರು ಮುಂಚೆ ಮಾತಾಡ್ತಾರೆ. ಅವ್ರು ಮಾತಾಡ್ಬಿಟ್ಟು ವಿಜಯದಶಮಿಯಲ್ಲಿ ನಾವು ರಾಮನ ಅನೇಕ ಗುಣಗಳನ್ನು ತಗೋಬೇಕು, ಇದೊಂದು ಒಳ್ಳೆಯ ಇದೊಂದು ಬೆಳಕಿನ ಹಬ್ಬ ಅನ್ನೋ ರೀತಿಯಲ್ಲಿ ಅವರು ರಾಮರಾಜ್ಯ ಅನ್ನೋ ರೀತಿಯಲ್ಲಿ ಅವರು ಒಂದು ಹೇಳ್ತಾರೆ. ಬಟ್ ಆಮೇಲೆ ಅವರು ರಾಮರಾಜ್ಯ ಅಂದರೆ ಅವ್ರ ಕಾನ್ಸೆಪ್ಟ್ ಏನು ಅನ್ನೋದು ಮುಂದೆ ಬರುತ್ತೆ. ರಾಮರಾಜ್ಯ ಅಂತ ಹೇಳಿದ್ರೆ ಖಲೀಫರ ರಾಜ್ಯ ಅನ್ನೋದು ಅವರ ವಾಲ್ಯೂಮ್ ನಂಬರ್ 95 ಮೇಲೆ ಬೇರೆ ಬೇರೆ ವಾಲ್ಯೂಮ್ಸ್ ಬಂದಿದೆ. ರಾಧಾರಾಜನ್ ಅನ್ನೋ ಪುಸ್ತಕದಲ್ಲಿ ಇದು ಉಲ್ಲೇಖ ಆಗಿದೆ. ವಾಯ್ಸ್ ಆಫ್ ಇಂಡಿಯಾದವರ ಪುಸ್ತಕದಲ್ಲಿ ಇದು ಶ್ರಿಂಕಿಂಗ್ ಹಿಂದೂ ನೇಷನ್ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ. ಬಟ್ ಆ ಲಂಡನ್ನಿನ ಸಭೆಯಲ್ಲಿ ಸಾವರ್ಕರ್ ಅವರು ಭಾಷಣ ಮಾಡ್ತಾ ಹೇಳಿದ್ದು, ದೀಪಾವಳಿ ಅಥವಾ ಈ ಹಬ್ಬ, ನವರಾತ್ರಿ ಹಬ್ಬ ಇರೋವಂಥದ್ದೇನೆ ದುಷ್ಟಶಕ್ತಿಯ ಮೇಲೆ ಸಂಹಾರ ಮಾಡಿ ಒಂದು ಸಾತ್ವಿಕ ಶಕ್ತಿಯ ವಿಜಯವನ್ನು
ಸೂಚಿಸುತ್ತೆ ಅಂತ ಹೇಳಿ ಅವರು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ರಾಮರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಉಪವಾಸದಿಂದ ಏನು ರಾಮ ಸ್ಥಾಪನೆ ನಿಲ್ಲಿಸ್ಲಿಲ್ಲ, ಇಲ್ವಲ್ಲ. ಯುದ್ಧ ಮಾಡಿ ಗೆದ್ದಾದ್ಮೇಲೆ ಅವ್ನು ಸ್ಥಾಪನೆ ಮಾಡಿದ್ದು. ಈಗ ನಿಮಗೆ ರಾಮಾಯಣದಲ್ಲಿ ಕೂಡ ಅವನು ಸೀತೆಯನ್ನು ನಾನು ಕರ್ಕೊಂಡು ಬರಬೇಕು ಅಂತ ಹೇಳಿ ಸಮುದ್ರ ರಾಜನ ಮುಂದೆ ಅವನು ತಪಸ್ ಮಾಡಿ ಅವನು ಒಂದು ದರ್ಬೆ ಹಾಸಿಗೆಯನ್ನ ಲಕ್ಷ್ಮಣ ತಯಾರು ಮಾಡ್ತಾನೆ, ರಾಮ ಮಲ್ಕೊಂಡ್ಬಿಡ್ತಾನೆ. ಅಂದ್ರೆ ನೀನು ದಾರಿ ಬಿಡೋ ತನಕ ಉಪವಾಸ. ಇದು ಯಾವುದು ತ್ರೇತಾಯುಗದಲ್ಲಿ ರಾಮನಂತ ಸಾತ್ವಿಕ ವ್ಯಕ್ತಿ, ಅವನೇ ದೇವರ ಸ್ವರೂಪ ಅಂತ ಸಮುದ್ರ ರಾಜನಿಗೆ ಗೊತ್ತಿರುತ್ತೆ, ವರುಣದೇವನಿಗೆ. ಅವನು ದಾರಿ ಬಿಡುವುದಿಲ್ಲ. ಅವಾಗ ಅವನು ಬಾಣ ತಗೊಂಡು ಈ ಸಮುದ್ರ ಸುಟ್ಟು ಬಿಡ್ತೀನಿ ಅಂತ ಹೊರಟಾಗ ಅವಾಗ ಬಿಲ್ಲು ಬಾಣ ನೋಡ್ತಾನು ಸಮುದ್ರ ರಾಜನೇ. ಅವನೇ ರಾಕ್ಷಸ ಅಲ್ಲ, ಅವನೇ ದೇವತೆ, ಸಮುದ್ರ ದೇವತೆ, ಅವನೇನೆ ವರುಣ ದೇವತೆ ದಾರಿಯನ್ನು ಮಾಡ್ಕೊಡ್ತಾನೆ ಅಂತ ರಾಮಾಯಣದಲ್ಲೇ ಪ್ರಸಂಗ ಬರುತ್ತೆ. ಅದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಎಷ್ಟೇ ಒಳ್ಳೆಯವರಾಗಿರಿ, ಏನೇ ಅವತಾರ ಪುರುಷರಾಗಿರಿ, ನೀವು ಶಕ್ತಿಯನ್ನ ಪ್ರಯೋಗ ಮಾಡಬೇಕಾಗಿಲ್ಲ. ಶಕ್ತಿ ಇದೆ ಅಂತ ತೋರಿಸದೆ ಹೋದ್ರೆ ಅದು ಒಪ್ಕೊಳ್ಳೋದಿಲ್ಲ ಅಂಥೇಳಿ. ಮತ್ತು ಇವರು ಏನು ಮಾಡೋಕ್ಕೆ ಶುರು ಮಾಡಿದ್ರು, ಈ ನಮ್ಮ ಪುರಾಣಗಳು ಮತ್ತು ನಮ್ಮ ಸಾಹಿತ್ಯವನ್ನು ಇಂಟರ್ಪ್ರಿಟ್ ಮಾಡ್ತಾ, ಅಂದರೆ ಮಹಾಭಾರತ, ಕೃಷ್ಣನ ಕಥೆ, ರಾಮನ ಕಥೆನ, ಇದೆಲ್ಲ ಸಿಂಬಲ್ಸ್, ಇದೆಲ್ಲ ಮೈಥಾಲಜಿ ಥರ, ಸುಮ್ಮನೆ ಕಟ್ಟುಕತೆ ಅಂತ ಹೇಳಿಬಿಟ್ಟು ಅದರಿಂದ ನಾವು ಮಾಡಬೇಕಾದೇನು ಇಲ್ಲ, ಒಂದು ನೀತಿ ಪಾಠ ಕಲ್ತ್ಕೊಂಡ್ರೆ ಸಾಕು ಅಷ್ಟೇ. ಆ ರೀತಿಯಾಗಿ ನಮ್ಮಲ್ಲಿ ಏನು ಹೇಳ್ತಾರೆ, ರಾಮನಂತೆ ಬದುಕಿ, ಕೃಷ್ಣನ್ ಸುಮ್ಮನೆ ಕೇಳಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವರು ಇವತ್ತು ಬಹಳ ದೊಡ್ಡ ತತ್ವ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ಈ ಕಾಲಕ್ಕೆ ರಾಮರಾಜ್ಯಕ್ಕಿಂತ ಬೇಕಾಗಿರೋದು ಕೃಷ್ಣರಾಜ್ಯವೇ. ಕೃಷ್ಣರಾಜ್ಯವೇ ಒಂದು ಪುಸ್ತಕವೇ ಬಂತು ಇಂಗ್ಲೀಷ್ನಲ್ಲಿ, ಕೃಷ್ಣರಾಜ್ಯ ಅಂತ ಹೇಳಿಬಿಟ್ಟು. ಕೃಷ್ಣರಾಜ್ಯ ಅಂದ್ರೆ ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ವೈರಿಯನ್ನ ಅವನ ತಂತ್ರದಿಂದನೇ ಕೊಲ್ಲಬೇಕು ಅಂತ. ಬೇರೆ ಮಾಯಾವಿ ಮಾಯೆಯ ಮಧ್ಯ ಅಂತ ಹೇಳ್ತಾರೆ. ಅಂದರೆ ಮಾಯಾವಿಗಳಾಗಿದ್ದರೆ ಶತ್ರುಗಳು, ಅವ್ರನ್ನ ಮಾಯಾತಂತ್ರದಿಂದನೇ ಗೆಲ್ಲಬೇಕಾಗತ್ತೆ. ಅವರು ಯಾವ ಸ್ಟ್ರಾಟಜಿಯನ್ನು ಬಳಸ್ತಾರೋ ಇವತ್ತಿನ ಪ್ರಾಕ್ಟಿಕಲ್ ಆದ ವರ್ಲ್ಡಲ್ಲಿ, ಅದೇ ತಂತ್ರವನ್ನೇ ಬಳಸಬೇಕು ಅನ್ನೋದು ಸಾವರ್ಕರ್ ಅವರ. ಯುದ್ಧದಲ್ಲಿ ಒಂದು ಮಾತು ಬರ್ತಾರೆ, ಯುದ್ಧ ಗೆಲ್ಬೇಕಾದ್ರೆ ಯುದ್ಧ ನಡೀತಿರುವ ಜಾಗದ ತನಕ ಯುದ್ಧವನ್ನು ತಗೊಂಡು ಹೋದ್ರೆ ಚಾಣಕ್ಯ ಹೇಳುವಂಥದ್ದು. ಅಂದ್ರೆ ನಮ್ಮ ಗಡಿ ಒಳಗಡೆ ನಡಿಬಾರ್ದು. ಭಾರತದ ಗಡಿ ಇದೆ, ಗಡಿ ಒಳಗಡೆ ವಾರ್ ನಡೆದ್ರೆ ಯುದ್ಧದ ಹಾನಿ ಎಲ್ಲ ನಮ್ಮ ರೈತರ ಮೇಲೆ ಆಗುತ್ತೆ. ಒಂದು ಬಾಂಬ್ ಬಿದ್ದರೆ, ಕೆಮಿಕಲ್ ಇದಾದರೆ ಅಷ್ಟು ಭೂಮಿ ಹಾಳಾಗುತ್ತೆ, ಇನ್ನೇನೋ ಬಿಲ್ಡಿಂಗ್ ಹಾಳಾಗುತ್ತೆ, ಇನ್ಯಾವುದೋ ಮಾನ್ಯುಮೆಂಟು ಮ್ಯೂಸಿಯಂ ಹಾಳಾಗುತ್ತೆ. ನೀವು ಶತ್ರುವಿನ ಜಾಗಕ್ಕೆ ಹಿಮ್ಮೆಟ್ಟಿಸ್ಬೇಕು. ಹಿಮ್ಮೆಟ್ಟಿಸಿ ನೀವು ಅವರ ಜಾಗದಲ್ಲಿ ಅವ್ರನ್ನ ಬ್ಯಾಕ್ ಫುಟ್ ಅಂತ ಹೇಳ್ತಾರೆ, ಯು ಹ್ಯಾವ್ ಟು ಟೇಕ್ ದೆಮ್ ಟು ಬ್ಯಾಕ್ ಫುಟ್. ಇದು ಯುದ್ಧದ ನೀತಿ ಅಂತ ಚಾಣಕ್ಯನಲ್ಲಿ ಬರುತ್ತೆ. ಸಾವರ್ಕರ್ರು ಅದನ್ನು ತುಂಬ ಬಲವಾಗಿ ನಂಬಿದ್ದವರು. ಅವರು ಮತ್ತು ಮುಂದೆ ಅವರು ತುಂಬ ವರ್ಷ ಬದುಕಿದ್ದ ಇವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ 1985 ತನಕ ಬದುಕಿದ್ರು ಅಂತ ನಮ್ಮ ರಿಸರ್ಚ್ ಹೇಳುತ್ತೆ. ಸೊ ಒಟ್ಟಿನಲ್ಲಿ ಆ ವಿಚಾರಗಳು ಇವ್ರಿಗೆ ಬೇಕಾಗಲಿಲ್ಲ. ಚೀನಾದವ್ರಿಗೆ ಚಾಣಕ್ಯ ಬೇಕಾಗ್ತಾನೆ. ಯಾರಿಗೆ ಗೊತ್ತು, ಚೀನಾದವರು ಅಥವಾ ಇಸ್ರೇಲ್ನವರು ಸೀಕ್ರೆಟಾಗಿ ಸಾವರ್ಕರ್ ಪುಸ್ತಕಗಳನ್ನು ಸ್ಟಡಿನೂ ಮಾಡ್ತಿರ್ಬೋದು. ನಮಗೆ ಅಂದಾಜಿಲ್ಲ, ಇನ್ಯಾವತ್ತೋ ಅದು ಅಂದಾಜಾಗ್ಬೋದು, ನಮಗೆ ಗೊತ್ತಿಲ್ಲ ನಮಗೆ. ಯಾಕೆಂದರೆ ನಾವು ಮೇಲ್ನೋಟ ನೋಡೋಷ್ಟೇ ರಾಜಕೀಯ ಅನ್ನೋದಿರಲ್ಲ, ತುಂಬ ಡೀಪ್ ಆಗಿರುವಂಥ ಅಂತರಂಗ ಇರುತ್ತೆ. ಯಾಕೆಂದ್ರೆ ಭಾರತದಲ್ಲಿ ಒಂದು ಹೊಸ ಅಲೆ, ಒಂದು 20 ವರ್ಷದಿಂದ 10 ವರ್ಷದಿಂದ ಸಾವರ್ಕರ್ ಅಲೆ ಅಂತ ಏನು ಬರ್ತಾ ಇದೆ. ಕನ್ನಡದಲ್ಲಿ ಕೂಡ ಅದು ಅನೇಕ ವರ್ಷಗಳಿಂದ ಈಗ ಬರ್ತಾ ಇದೆ, 2017-18ರಿಂದ. ಆ ಹಿನ್ನೆಲೆಯನ್ನು ವಿದೇಶಿ ಸಂಸ್ಥೆಗಳು ಗಮನಿಸಿರಲ್ಲ ಅಂತ ನಾವೇನು ಹೇಳೋಕ್ಕಾಗಲ್ಲ. ನಮ್ಮ ದೇಶ ಕೂಡ ಬೇರೆ ದೇಶದಲ್ಲಾಗೋ ಎಷ್ಟೋ ಇಂಟೆಲಿಜೆನ್ಸ್ ವಿಷಯಗಳನ್ನು ತಗೊಳ್ತಿರುತ್ತೆ. ಆ ದೇಶ ಕೂಡ ನಮ್ಮ ದೇಶದಲ್ಲಾಗುವ ಅನೇಕ ಒಂದು ಅಂಡರ್ ಕರೆಂಟ್ ಆಗಿರುವ ವಿಷಯಗಳನ್ನು ತೊಗೊಂಡು ಸ್ಟಡಿ ಮಾಡ್ತಾರೆ. ಹಾಗಾಗಿ ಹೂ ನೋಸ್, ನಮಗಿಂತ ಆಳವಾಗಿ ಬೇರೆ ದೇಶಗಳಲ್ಲೇ ಸಾವರ್ಕರ್ನ ವಿಚಾರವನ್ನು ಅವರು ಖಂಡಿತ ಸ್ಟಡಿ ಮಾಡ್ತಿರ್ಬೋದು. ಯಾಕೆಂದ್ರೆ ನೋಡಿ, ಪರ ಇರಲಿ ವಿರುದ್ಧವಿರಲಿ, ಒಂದು ವರ್ಷಕ್ಕೆ ಸಾವರ್ಕರ್ ಮೇಲೆ ಒಂದು 5-6 ಪುಸ್ತಕ ಅಂತೂ ಬರ್ತಾನೆ ಇದೆ. ಹೋದ ವರ್ಷ 2024ರಲ್ಲಿ ಜಾನಕಿ ಬಕ್ಲೆ ಅನ್ನೋಂಥವ್ರು ಪುಸ್ತಕವನ್ನು ಬರೆದ್ರು. ವಿದೇಶದ ಯೂನಿವರ್ಸಿಟಿಯಿಂದ ಆ ಪುಸ್ತಕ ಪ್ರಕಟ ಆಗಿದೆ. ಜಾನಕಿ ಬಕ್ಲೆ ಅವರು ತಕ್ಕಮಟ್ಟಿಗೆ ಚೆನ್ನಾಗೇ ಇದೆ ಆ ಪುಸ್ತಕ. ಅದು ನಾನು ಓದಿದೆ ಆ ಪುಸ್ತಕನ, ಅದು ಚೆನ್ನಾಗೇ ಇದೆ. ಇನ್ನೂ ಬೇಕಾದಷ್ಟು ಜನ ಬೇರೆ ಬೇರೆ ರೀತಿ ಪುಸ್ತಕಗಳನ್ನ ಅವರು ಬರೀತಾ ಇದ್ದಾರೆ. ಕನ್ನಡದಲ್ಲಂತೂ ಈಗ ವರ್ಷಕ್ಕೊಂದು 4-5 ಪುಸ್ತಕದ ಮೇಲೆ ಬರ್ತಾನೆ. ನಾವೇ ಅಂತಲ್ಲ, ಬೇರೆಯವರು ಪ್ರಕಟಣೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಹೇಗೆ ಏನಕ್ಕೆ ಅಂದ್ರೆ ಅದು ಈಗ ಒಂದು ಹೊಸ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದೆ. ಈಗ ಯಾವುದೋ 60ರ ದಶಕದಲ್ಲಿ ಯಾವುದೋ ಕಮ್ಯುನಿಸಂ ಪುಸ್ತಕ ಬರ್ಬೋದು, ಇನ್ನೊಂದು ದಶಕದಲ್ಲಿ ಯಾವುದೋ ರೈತ ಚಳವಳಿ, ಕರ್ನಾಟಕದ ನಾನು ಹೇಳ್ತೀನಿ ರೈತ ಸಂಘ ಅಥವಾ ಲೋಹಿಯಾ ವಿಚಾರ ಬರ್ಬೋದು, 90-2000ವರೆಗೆ ಅಂಬೇಡ್ಕರ್ದು ಸಾಹಿತ್ಯ ಬರ್ಬೋದು. ಆ ರೀತಿ ಗಾಂಧೀಜಿ ಕೂಡ ಹಿಂದೆ ಬಂದಿದೆ. ಸಾಕಷ್ಟು ಲಿಟ್ರೇಚರು 60ರ ದಶಕ 50ರ ದಶಕದಲ್ಲಿ ಬಂದಿದೆ ಕನ್ನಡದಲ್ಲಿ.
ದಾಸಪ್ಪ ಅನ್ನೋರು ಇರ್ಬೋದು, ನೀಲತಳ್ಳಿ ಕಸ್ತೂರಿ ಅವರೆಲ್ಲ ಮಾಡಿದರು. ಆದರೆ ಇವಾಗ ಇನ್ನೊಂದು ಹೊಸ ಅಲೆ. ಸೊ ಅದರಲ್ಲಿ ನೀವು ಮಾಡ್ತಿರೋ ಒಂದು ವರ್ಕು ಸಮೃದ್ಧ ಸಾಹಿತ್ಯದ ಪ್ರಕಟಣೆ, ಆಮೇಲೆ ನಾವೆಲ್ಲ ಸೇರ್ಕೊಂಡು ಮಾಡ್ತಿರೋ ಸಾವರ್ಕರ್ ಒಟ್ಟಾರೆ ಕೆಲಸ, ಸಾವರ್ಕರ್ ಸಾಹಿತ್ಯ ಸಂಘ ಇರ್ಬೋದು, ಇನ್ನು ಬೇರೆ ಬೇರೆ ಊರುಗಳಲ್ಲಿ ಮೈಸೂರು ಇರ್ಬೋದು, ಧಾರವಾಡ ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಕೆಲವರು ಸಂಘಟನಾತ್ಮಕವಾಗಿ ಮಾಡ್ತಿದ್ದಾರೆ, ಕೆಲವರು ಬಿಡಿ ಬಿಡಿಯಾಗಿರೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾವೇ ಅನೇಕ ಸತಿ ಮಾತಾಡ್ಕೊಂಡಂತೆ ಕರ್ನಾಟಕದಲ್ಲಿ ನಡೀತಿರೋಷ್ಟು ಸಾವರ್ಕರ್ನ ಅವರ ವಿಚಾರದ ಕೆಲಸ ಮೋಸ್ಟ್ಲಿ ಮಹಾರಾಷ್ಟ್ರದಲ್ಲೂ ಈ ಮಟ್ಟಕ್ಕೆ ನಡೀತಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಅಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ನಿಜ. ಇದು ಯಾರೋ ಒಂದಷ್ಟು ವ್ಯಕ್ತಿಗಳು, ಯಾರೋ ಒಂದಷ್ಟು ಸಂಸ್ಥೆಗಳು ಮಾಡ್ತಿದೆ ಅನ್ನೋದು ನಿಜವೇ ಆದ್ರೂ ಅದಕ್ಕೆ ಪೂರಕವಾದ ಒಂದು ಹಿಂದುತ್ವದ ವಾತಾವರಣ ಸಮಾಜದಲ್ಲಿ ಬಂದ್ಬಿಟ್ಟಿದೆ. ಸಮಾಜವೇ ಬಯಸ್ತಾ ಇರೋದ್ರಿಂದ ಅದು ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ಸಮಾಜ ಈಗ ಗಾಂಧೀಜಿ ವಿಚಾರ ತಿಳ್ಕೊಂಡಾಯ್ತು, ನೆಹರು ವಿಚಾರ ತಿಳ್ಕೊಂಡಾಯ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ತಿಳ್ಕೊಂಡಾಯ್ತು, ಲೋಹಿಯಾ ವಿಚಾರನೂ ತಿಳ್ಕೊಂಡಾಯ್ತು. ಮುಂದೇನು ಅಂದಾಗ ಈಗಿನ ಹಸಿವು ತುಂಬ ಲಾಜಿಕಲ್ ಆಗಿ ನೋಡಿದಾಗ ಸಾವರ್ಕರ್ ಹಸಿವು. ಸಾವರ್ಕರ್ ಬೈಯಕ್ಕೂ ಅದೇನೆ, ಹೊಗಳಕ್ಕೂ ಅದೇನೆ. ಸೊ ಆ ರೀತಿಯ ಒಂದು ಇದಕ್ಕೆ ಬಂದಿದೆ. ಬಟ್ ಆ ಸಮಯದಲ್ಲಿ ತುಂಬ ಮುಖ್ಯವಾದ ಏನು ಅಂದರೆ ಅವ್ರ ಬಗ್ಗೆ ಅಥವಾ ಹಿಂದುತ್ವದ ಬಗ್ಗೆ ಇರುವಂಥ ಮಿಥ್ಯೆಗಳನ್ನು ಒಡೆದು ಏನು ಸತ್ಯಾಂಶ ಏನಿದೆ, ಅವರ ಒಂದು ಯುದ್ಧ ನೀತಿ ಒಂದಾಯಿತು, ಇನ್ನು ಹಿಂದುತ್ವ ವಿಚಾರ ಇರ್ಬೋದು, ಮತ್ತೊಂದಿರ್ಬೋದು, ಅದ್ರ ಬಗ್ಗೆ ಅವರ ಪ್ರಾಪರ್ ಆಗಿರೋ ಏನು ಅವರು ಹೇಳಿದಂಥದ್ದೇ ವಿಚಾರ ಏನು ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದಾಗಲೇ ಜನಕ್ಕೆ ಅದರ ಏನು ಹೇಳ್ತೀರಾ ನೀವು ಪ್ರಸ್ತುತತೆ ಏನು ಗೊತ್ತಾಗುತ್ತೆ. ಅದು ಸರ್, ಈಗ ಕಡೆದಾಗೆ ಸಾವರ್ಕರ್ ಅವರ ಪ್ರಸ್ತುತದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ, ನಮ್ಮ ಯುದ್ಧ ನೀತಿಗಳು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಈ ಹಿಂದೂಗಳ ಮೆಂಟ್ಯಾಲಿಟಿ ಅದು ಪ್ರಸ್ತುತ ಹೇಗಿದೆ, ಅದೇನು ಬದಲಾವಣೆ ಆಗಿದೆಯಾ? ಸಾವರ್ಕರ್ ಅವರ ದೃಷ್ಟಿ ಹಿಂದೆ ಯೋಚನೆ ಮಾಡ್ತಾ ಇದ್ದ ದೃಷ್ಟಿಕೋನದಲ್ಲೂ ಈಗಿನ ದೃಷ್ಟಿಕೋನದಲ್ಲೂ ಹಿಂದೂಗಳ ಮಾನಸಿಕತೆ ಬದಲಾವಣೆ ಆಗಿದೆಯಾ? ನಿಮ್ಮ ಅಧ್ಯಯನದಲ್ಲಿ ಸಾವರ್ಕರ್ ಅವರ ಈಗ ಅಧ್ಯಯನ ಹೇಗಾಗಿದೆ ಅನ್ನೋದು. ಇಲ್ಲ, ಹಿಂದುತ್ವದ ದೃಷ್ಟಿಯಿಂದ ಅಥವಾ ಹಿಂದೂ ಕಲ್ಚರ್ನ ತಿಳ್ಕೊಳ್ಳೋ ದೃಷ್ಟಿಯಿಂದ ಕಳೆದ ಒಂದು 15 ವರ್ಷದಲ್ಲಂತೂ, ಅಂದರೆ ಈಗ 2025 ಅಂತ ಇಟ್ಕೊಂಡ್ರೆ 2010 ಇಸ್ವಿ ಮೇಲೆ 2000ದಿಂದ ಈಚೆಗೆ ಒಂದು 15-20 ವರ್ಷದಲ್ಲಂತೂ ಸಾಕಷ್ಟು ಹೊಸ ಒಂದು ಉತ್ಸಾಹ ಅಂತೂ ಬರ್ತಾ ಇದೆ. ಅದಕ್ಕೆ ಒಂದು ಬದಲಾದಂಥ ದೇಶದ ರಾಜಕೀಯ ವಾತಾವರಣ. 2014ರ ಒಂದು ಚುನಾವಣೆ, ಲೋಕಸಭಾ ಚುನಾವಣೆ ಆದಮೇಲೆ ನರೇಂದ್ರ ಮೋದಿ ಅವರು ಸರ್ಕಾರ ಬಂದ ಮೇಲೆ ಕೂಡ ಅನೇಕರು ಹಿಂದೂ ವಿಚಾರವನ್ನು ಓಪನ್ ಆಗಿ ಹೆಚ್ಚು ಮಾತಾಡ್ಲಿಕ್ಕೆ ಶುರು ಮಾಡಿರೋದು ಒಂದು ಸತ್ಯ. ಆದರೆ ಅದ್ರ ಜೊತೆಗೆ ಒಂದು ಬೇರೆ ರೀತಿಯ ಅವೇರ್ನೆಸ್ಸು, ಅಂದರೆ ಹಿಂದೂ ಕಲ್ಚರ್ ತಿಳ್ಕೊಳ್ಳೋದು, ಹಬ್ಬಗಳ ಮಹತ್ವ ತಿಳ್ಕೊಳ್ಳೋದು, ಹಿಂದೂ ಮಹಾಪುರುಷರು ಅಥವಾ ದೊಡ್ಡ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋವಂಥದ್ದು, ಆಮೇಲೆ ಅಸಲಿ ಹಿಂದೂ ಜಾಗ್ರಫಿ. ಈಗ ನಾನೇ ನಡೆಸುವಂಥ ನಮ್ಮ ಒಂದೇ ಮಾತರಂ ತರಗತಿಗಳಲ್ಲಿ ಒಂದು ಗ್ರೇಟರ್ ಇಂಡಿಯಾದ ಕಾನ್ಸೆಪ್ಟ್ ಹೇಳಿದ್ರೆ ಜನ ತುಂಬ ಆಶ್ಚರ್ಯ ಆಗುತ್ತೆ. ಅಂದರೆ ಒಂದು ಕಾಲಕ್ಕೆ ಬರ್ಮಾ, ಮಯನ್ಮಾರು ಅದೇ ನಮ್ಮ ಭಾಗ ಇತ್ತು, ಥೈಲ್ಯಾಂಡು ನಮಗೂ ತುಂಬ ಕಾಂಟ್ಯಾಕ್ಟ್ ಇದೆ, ವಿಯೆಟ್ನಾಮ್ಗಿದೆ, ಜಪಾನಿಗಿದೆ, ಟಿಬೆಟ್ಟು, ಈ ಕಡೆ ರಷ್ಯಾ, ಅಪ್ ಟು ಜರ್ಮನಿ ತನಕ, ಇಟಲಿ ತನಕ ನಮ್ಮ ಹಿಂದೂ ಕಲ್ಚರ್ನ ಪ್ರಭಾವ ಹೇಗಿದೆ ಅನ್ನೋದನ್ನು ಜನಕ್ಕೆ ಹೇಳಿದಾಗ, ನಾವು ಬರ್ತಾ ಚಿಕ್ಕದಾಗ್ತಾ ಬರ್ತಾ ಇದ್ದೀವಿ. ಅದಕ್ಕೆ ಮುಂಚೆ ತುಂಬ ದೊಡ್ಡ ಜಾಗ್ರಫಿ ಇತ್ತು ನಮ್ಮದು, ಒಂದು ದೊಡ್ಡ ಪರಂಪರೆ ಇದೆ ಅಂತ ಎಲ್ರಿಗೂ ಗೊತ್ತು. ಇರ್ಬೋದು, ಬಟ್ ಜಾಗ್ರಫಿಕಲಿನೂ ಇತ್ತು ಅಂತ ಕಾನ್ಸೆಪ್ಟು ಅದು ಒಂದು ಗೊತ್ತಾಗ್ತಾ ಇದೆ. ಎರಡನೇದು, ಈ ವಿಷಯದ ಬಗ್ಗೆ ಈಗ ಸಮೃದ್ಧ ಸಾಹಿತ್ಯದಿಂದ ನೀವೇ ಪ್ರಕಟ ಮಾಡಿರೋ ಈ ಪುಸ್ತಕ ತೆಗೆದುಕೊಂಡ್ರೂ ಇದು ಒಂದು ಸುಮಾರು ಒಂದು 30 ಹೆಚ್ಚು ಕಡಿಮೆ ಒಂದು 30,000 ಪ್ರತಿಗಳ ತನಕ ಇದು. ನನ್ನ ಕೈಲಿರೋದು 25ನೇ ಇದು ಮುದ್ರಣ. ಅಷ್ಟು ಪುಸ್ತಕ ಕನ್ನಡದಂಥ ಒಂದು ಭಾಷೆಯಲ್ಲಿ ಬಹಳ ಒಂದು ಮೈನರ್ ಲ್ಯಾಂಗ್ವೇಜ್, ಅಂದರೆ ಬಹಳ ಜನ ಏನು ಓದುಗರಿದ್ದಾರೆ ಅಂತ ಹೇಳೋಕ್ಕಲ್ಲ. ಇಂಗ್ಲೀಷು ಅಥವಾ ಹಿಂದಿಯ ಓದುಗರ ಸಂಖ್ಯೆಗೆ ಲೆಕ್ಕ ಹಾಕಿದ್ರೆ ಓದ್ತಾ ಇದ್ದಾರೆ ಅಂದಾಗ ಇದೇನು ತೋರಿಸುತ್ತೆ ಅಂದರೆ, ಆವಾಗಲೇ ಹೇಳಿದಂತೆ ಈ ವಿಚಾರವನ್ನು ಆಳವಾಗಿ ತಿಳ್ಕೋಬೇಕು ಅನ್ನುವ ಒಂದು ಹಸಿವು ಬಂದಿದೆ. ಬಟ್ ಈ ನಡುವೆ ಆಗ್ತಿರುವಂಥ ಸಮಸ್ಯೆ ಏನು ಅಂದರೆ, ಹಿಂದಿನಲ್ಲಿ ಠೇಕೆದಾರ್ ಅಂತ ಹೇಳ್ತಾರೆ. ಠೇಕೆದಾರ್ ಅಂತ ಹೇಳಿದ್ರೆ ಬೇರೆಯವ್ರು ಮಾಡೋ ಕೆಲಸದಲ್ಲಿ ಬಂದು ಮದುವೆ ಮನೆಯಲ್ಲಿ ತಾವು ತುಪ್ಪ ಬಿಡಿಸೋಕೆ ನಿಂತ್ಕೊಂಡಂಗೆ, ಕಡ್ಡಿ ಅಲ್ಲಾಡಿಸೋದು ಅಂಥವರು ಕೂಡ ಇದ್ದಾರೆ. ಅಂದರೆ ಹಿಂದುತ್ವ ಅಂದರೆ ನಾವು ತುಂಬ ಅದನ್ನು ಸೌಮ್ಯವಾಗಿ, ಹಿಂದುತ್ವ ಅಂದರೆ ಬೇರೆ ಇನ್ನೇನನ್ನು ತರಬಾರ್ದು, ನಮ್ಮ ಕಲೆ, ನಮ್ಮ ಡ್ಯಾನ್ಸು,
ನಮ್ಮ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಹಳೆಗನ್ನಡ ಸಾಹಿತ್ಯ ಅಥವಾ ಮತ್ತೊಂದು ಸಾಹಿತ್ಯ, ಇವುಗಳನ್ನೆಲ್ಲ ಹೇಳ್ಕೊಂಡು ಶೃಂಗಾರ ರಸ, ಒಂದು ಅಚ್ಚೆ ಅಂತ ಹೇಳ್ತಾರಲ್ಲ, ಅಚ್ಚೆ ರೀತಿ ಇದ್ರೆ ಅದು ಹಿಂದೂ ವಿಚಾರ. ನಾವು ಯಾರು ಸಹವಾಸಕ್ಕೆ ಹೋಗಲ್ಲಪ್ಪ, ನಾವು ತುಂಬ ಒಳ್ಳೆಯ ಜನ. ಅದು ಹಿಂದುತ್ವದ ಒಂದು ಮುಖ ಅಷ್ಟೇ. ಯಾರೋ ಗೃಹಸ್ಥರು ಮತ್ತು ಸಮಾಜದ ಒಳಗಡೆ ಇರೋರು ಆ ರೀತಿ ಹೇಳ್ಬೋದು. ನಾಗಸಾಧುಗಳು ಹಂಗೆ ಹೇಳಕ್ಕಾಗಲ್ಲ. ಇಲ್ಲಾಂದ್ರೆ ನಿಮ್ಗೆ ಅಯೋಧ್ಯೆನೇ ಉಳಿತಾ ಇರಲಿಲ್ಲ. ಅಥವಾ ಗಡಿಗಳಲ್ಲಿರೋ ಸೈನಿಕರು ಅಥವಾ ಪೊಲೀಸ್ನವರು, CRPFನವರು ಅವರು ಲಾಠಿ ಚಾರ್ಜ್ ಮಾಡಲೇಬೇಕಾಗತ್ತೆ. ಅವರು ಇದನ್ನ ಟಿಯರ್ ಗ್ಯಾಸ್ನ ಬಿಡಲೇಬೇಕಾಗತ್ತೆ, ಅರೆಸ್ಟ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಈ ಕ್ಷಾತ್ರ ಇದೆಯಲ್ಲ, ಫೈಟಿಂಗ್ ಸ್ಪಿರಿಟ್ ಆಫ್ ಹಿಂದೂಯಿಸಮ್ ಇದೆಯಲ್ಲ, ಇದನ್ನು ಹೇಳುವುದಕ್ಕೆ ತುಂಬ ಜನ ಹಿಂದೂ ಧರ್ಮ, ಹಿಂದೂ ಕಲ್ಚರ್ನ ಬೆಳಗ್ಗೆಯಿಂದ ಸಂಜೆ ತನಕ ಮಾತಾಡೋರಿಗೆ, ಬರೆಯೋರಿಗೂ ಸಂಕೋಚ ಇದೆ. ಇದು ನೀವೇನು ಬದಲಾಗಿದೆ ಮತ್ತು ಬದಲಾಗಿಲ್ಲ ಅಂತಲ್ಲ, ಬದಲಾಗಿದ್ದನ್ನು ಹೇಳಿದೆ ನಾನು. ಸಮಾಜ ಹೇಗೆ ಹಿಂದುತ್ವ ಮುಖಿಯಾಗಿದೆ, ಬದಲಾಗದೇ ಇರೋದು ಏನಂದರೆ, ಹಿಂದೆ ಗಾಂಧಿ ಯುಗ ಅಥವಾ ನೆಹರು ಯುಗದಲ್ಲಿ ಏನು ಮೆಂಟಾಲಿಟಿ ಇತ್ತೋ, ಅಂದರೆ ನಮ್ಮದೇನಿದ್ರು ಒಂದು ಲಲಿತ ಕಲೆಗಳು, ಒಂದು ಸಾಹಿತ್ಯ, ಸಂಸ್ಕೃತಿ, ಈ ವಿಚಾರಗಳನ್ನು ನಾವು ಮಾಡಿಕೊಂಡು ಇರ್ತೀವಿ. ಅಥವಾ ಮಹಾಭಾರತ ಕೃಷ್ಣನಲ್ಲಿ ಮ್ಯಾನೇಜ್ಮೆಂಟು, ಚಾಣಕ್ಯನಲ್ಲಿ ಮ್ಯಾನೇಜ್ಮೆಂಟು, ಗಣಪತಿಯಲ್ಲಿ ಮ್ಯಾನೇಜ್ಮೆಂಟು, ಈ ಥರದ್ದು ಏನನ್ನು ಹುಡುಕಿ ಇರಲಿ ಇಲ್ಲದೇ ಇರಲಿ ಅದರ ಸುತ್ತಾನೇ ಮಾತನಾಡ್ತೀವಿ ಹೊರತು, ನಿಜವಾಗಲೂ ಕೂಡ ನಮ್ಮ ದೇಶದಲ್ಲಿ ಹರಿತಾ ಬಂದಿರುವಂಥ ಈ ಒಂದು ಹೋರಾಟದ ಕೆಚ್ಚು, ಮತ್ತು ಹೋರಾಟದ ಕೆಚ್ಚು ಅಂತ ಮಾತ್ರವಲ್ಲ, ನಮಗೆ ಡ್ಯಾಮೇಜ್ ಮಾಡಿಕೊಳ್ಳದೆ ಸಮಾಜವನ್ನು ಹೇಗೆ ಮುನ್ನಡೆಸೋದು ಅಂದರೆ ಕ್ಷಾತ್ರ. ಅದೇ ಕ್ಷಾತ್ರ. ಇನ್ನೊಬ್ಬರಿಗೆ ನಾವು ಅಗತ್ಯ ಬಿದ್ದಾಗ ಡ್ಯಾಮೇಜ್ ಮಾಡಬೇಕಾಗತ್ತೆ ಅಲ್ವಾ. ಅಹಿಂಸಾ ಪರಮೋ ಧರ್ಮ ಅನ್ನೋ ಮಾತನ್ನು ಇವತ್ತು ತುಂಬ ಹೇಳ್ತಾರೆ. ಬಟ್ ಧರ್ಮಹಿಂಸಾ ತಥೈವ ಚ, ಇದು ಮಹಾಭಾರತದಲ್ಲೇ ಹೇಳೋ ಮಾತು. ಅಂದರೆ ಹಿಂಸೆ ಅನ್ನುವುದು ಶ್ರೇಷ್ಠ ಒಂದು ಐಡಿಯಲ್ ಕಂಡೀಷನಲ್ಲಿ, ಮತ್ತು ಅಂಥ ಐಡಿಯಲ್ ಕಂಡೀಷನ್ ಜಗತ್ತಲ್ಲಿ ಯಾವತ್ತೂ ಬರೋದೂ ಇಲ್ಲ. ಆ್ಯಕ್ಚುಲಿ ಒಂದು ಆದರ್ಶ ಸ್ಥಿತಿಲಿ ಅಹಿಂಸೆ ಒಳ್ಳೆಯದು. ಆದರೆ ಉಳಿದಂಥ ವಾಸ್ತವಿಕವಾದ ಮತ್ತು ಏನು ಹೇಳ್ತೀರ ರಿಲೇಟಿವ್, ಅಂದರೆ ಒಂದು ತೌಲನಿಕವಾದ ಸಂದರ್ಭದಲ್ಲಿ, ಸಾಪೇಕ್ಷವಾದ ಸಂದರ್ಭದಲ್ಲಿ ಹಿಂಸೆ ಅನ್ನೋದಕ್ಕೆ ಸಮಾಜದಲ್ಲಿ ಸ್ಥಾನ ಇದೆ. ಹಿಂಸೆ ಸ್ಥಾನ ಇದೆ ಅಂದರೆ ಸಮಾಜದಲ್ಲಿ ಹಿಂಸೆ ಉಂಟಾಗಬೇಕು ಅಂತಲ್ಲ. ಹಿಂಸೆ ಅನಿವಾರ್ಯವಾದಾಗ ಪೊಲೀಸ್ನವರು ಅವರು ಲಾಠಿ ಬಳಸಲೇಬೇಕಾಗತ್ತೆ, ಅರೆಸ್ಟ್ ಮಾಡಲೇಬೇಕಾಗತ್ತೆ, ಕೇಸ್ ಹಾಕಲೇಬೇಕಾಗತ್ತೆ. ಅವರು ಅಮಾಯಕರನ್ನು ಕಾಪಾಡೋದಕ್ಕೋಸ್ಕರ ಅಥವಾ ನಾಗರಿಕರನ್ನು ಕಾಪಾಡೋಕ್ಕೆ ಭಯೋತ್ಪಾದಕರ ಮೇಲೆ ಕ್ರಮ ತಗೊಳ್ಳೇಬೇಕಾಗತ್ತೆ. ಮಹಾಭಾರತದಲ್ಲೂ ಅದನ್ನೇ ಮಾಡಿತ್ತು, ರಾಮಾಯಣದಲ್ಲೂ ಅದನ್ನೇ ಮಾಡಿತ್ತು. ಹೀಗಾಗಿ ಹಿಂಸಾ ಪರಮೋ ಧರ್ಮನೇ ಹಿಂದೂ ಕಲ್ಚರು ಅಂತ ಬೆಳಗಿನ ಸಂಜೆ ತನಕ ಹೇಳೋರು ನೆನ್ಪಿಡಬೇಕಾದ್ದೇನು ಅಂದರೆ, ಬುದ್ಧ ಸನ್ಯಾಸಿಯಾದಾಗ ತನ್ನ ಇಡೀ ಪರಿವಾರವನ್ನೆಲ್ಲ ತೊಗೊಂಡೋಗಿ ಸನ್ಯಾಸಿ ಮಾಡಲಿಲ್ಲ. ಮೋಕ್ಷದ ಆಸೆ ಅವನಿಗೆ ಬಂತು, ಆಕಾಂಕ್ಷೆ, ಆಸೆ ಅನ್ನೋಕ್ಕಿಂತ ಆಕಾಂಕ್ಷೆ ಬಂತು. ಅವನು ಅದಕ್ಕೆ ಹೊರಟೋದ. ಇಡೀ ಅವನ ಮಗಳು, ಅವನ ಹೆಂಡತಿ, ಮಗ, ಅಪ್ಪ ಎಲ್ಲರನ್ನೂ ಕರ್ಕೊಂಡು ಹೋಗಲಿಲ್ಲ. ಅವರವರಿಗೆ ಯಾವತ್ತು ವೈರಾಗ್ಯ ಬರುತ್ತೋ ಅವರು ಅವತ್ತು ಬರ್ತಾರೆ. ಮತ್ತು ಸೈನ್ಯವನ್ನೆಲ್ಲ ಅವನು ಅಡ ಇಡಲಿಲ್ಲ, ಸೈನ್ಯವನ್ನೆಲ್ಲ ಅವನು ಡಿಸಾಲ್ವ್ ಮಾಡಲಿಲ್ಲ. ಅಥವಾ ಅವಾಗ ನಾವು ಅವನು ರಾಜ ಬೇಡ ಅಂತ ಹೇಳ್ಕೊಂಡ, ಅವ್ರು ಹೇಳಿದ್ರು ನನಗೆ ಬೇಡ ಅಂತ, ಅಲ್ವಾ. ಅಂದರೆ ಅದನ್ನ ಒಂದು ರಾಜಸತ್ತೆ ಅಥವಾ ಒಂದು 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 ಜನಗಳನ್ನು ಕಾಪಾಡುವ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಕೈ ಹಾಕಲಿಲ್ಲ, ಅದನ್ನ ಹಾಳು ಮಾಡೋದಕ್ಕೆ ಹೋಗಲಿಲ್ಲ. ಈ ಒಂದು ಕ್ರಿಸ್ತನ ಬೋಧನೆ ಅದು ಹಿಂದೂ ವಿಚಾರದ ನೆಪದಲ್ಲಿ, ಅರವಿಂದರು ಹೇಳ್ತಾರೆ, ಗಾಂಧೀಜಿಯವರ ವಿಚಾರ ಅಂತ ಹೇಳಿದ್ರೆ ಟಾಲ್ಸ್ಟಾಯಿಂದ ಪ್ರಭಾವಿತವಾದ ಕ್ರೈಸ್ತ ವಿಚಾರ ಅನ್ನೋ ಮಾತನ್ನು ಅವರು ಅವ್ರದೇ ರೀತಿಯಲ್ಲಿ ಅನೇಕ ಸಂದರ್ಭದಲ್ಲಿ ಏನು ಹೇಳಿದ್ರು. ಇದು ಒಂದು ಭಾರತೀಯ ಮೂಲವಾದ ಅಹಿಂಸಾ ಕಲ್ಪನೆಗಿಂತಲೂ ಟಾಲ್ಸ್ಟಾಯ್ ಅಂದರೆ ಗಾಂಧೀಜಿಯವರಿಗೆ ತುಂಬ ಪ್ರೇರಣೆಯನ್ನು ಕೊಟ್ಟ ವ್ಯಕ್ತಿಗಳಲ್ಲಿ ರಷ್ಯಾದ ಟಾಲ್ಸ್ಟಾಯ್ ಒಬ್ಬ. ಅವನು ಅವನದೇ ರೀತಿಯ ಒಂದು ಕ್ರಿಶ್ಚಿಯಾನಿಟಿಯನ್ನು ಶುರು ಮಾಡಿದ್ದ. ಗಾಂಧೀಜಿಯವರ ಒಂದು ವಿಚಾರಗಳ ಮೇಲೆ, ಅವರ ನೈತಿಕ ವಿಚಾರಗಳ ಮೇಲೆ ಅದರ ಪ್ರಭಾವ ಇದೆ ಅನ್ನೋದನ್ನ ಯೋಗಿ ಅರವಿಂದರು ಅವರ ಒಂದು ಬರವಣಿಗೆಯಲ್ಲಿ ಗುರುತಿಸ್ತಾರೆ. ಅದು ಇಂಡಿಯಾಸ್ ರೀಬರ್ತ್ ಅಥವಾ ಭಾರತದ ಪುನರ್ಜನ್ಮ ಅನ್ನೋ ಪುಸ್ತಕದಲ್ಲಿ ಕನ್ನಡದಲ್ಲಿ ದಾಖಲಾಗಿದೆ. ಅದು ಅದೇ ಒಂದು ಹಿಂದೂ ಕಲ್ಚರು, ಭಾರತೀಯ ಸಂಸ್ಕೃತಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಆಮೇಲೆ ಬಿಂಬಿತವಾಗ್ತಾ ಹೋಯಿತು. ಅಂದರೆ ಯಾವುದು ಸಮಾಜವನ್ನು ರಕ್ಷಣೆ ಮಾಡುವಂಥ ಭಾಗ ಇದೆ, ಸಮಾಜವನ್ನು ಒಂದು ಫೈಟಿಂಗ್ ಮಾಡುವಂಥ ಭಾಗ ಇದೆ, ಅಂದರೆ ಒಂದು ಶ್ರೀರಾಮನ ಪ್ರಜ್ಞೆ ಅಥವಾ ಕೃಷ್ಣನ ಪ್ರಜ್ಞೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕ್ಷಾತ್ರವನ್ನು ಇಟ್ಕೊಂಡು ಬಂದಂಥವ್ರು, ಅದು ಶಿವಾಜಿ ಇರಬಹುದು, ಮತ್ತೊಬ್ಬರು ಕರ್ನಾಟಕದ ದೊಡ್ಡ ದೊಡ್ಡ ರಾಜರಿರಬಹುದು, ಅದು ನಮ್ಮ ಇಡೀ ಸೋಷಿಯಲ್ ನೆರೇಷನ್ನಲ್ಲಿ, ಪೊಲಿಟಿಕಲ್ ನೆರೇಷನ್ನಲ್ಲಿ ಕಡಿಮೆ ಹಾಕ್ಕೊಂಡು ಬಂತು. ಆ ಹಿನ್ನೆಲೆಯಿಂದ ನೋಡಿದವ್ರಿಗೆ ಏನನ್ಸುತ್ತೆ, ಸಾವರ್ಕರ್ ತುಂಬ ಸ್ಟ್ರಾಂಗು,
ಸಾವರ್ಕರ್ ವಿಚಾರ ತುಂಬ ತುಂಬ ಹಿಂದೂ ಕಲ್ಚರ್ಗೆ ಬಹಳ ಅತಿಯಾದ ಒಂದು ಹಿಂಸೆನೋ ಅಥವಾ ಅತಿಯಾದ ಒಂದು ಕಾಠಿಣ್ಯವನ್ನು ತರ್ತಾ ಇದೆ ಅಂತ. ಅದು ಆ ರೀತಿ ಇಲ್ಲ. ಆವಾಗಲೇ ಹೇಳಿದಂತೆ ವಿಶ್ವಪ್ರೇಮಿ ಅಂಥೇಳಿ ಭಗತ್ ಸಿಂಗ್ ನಾವು ಮಾತಿನ ಪ್ರಾರಂಭದಲ್ಲಿ ಹೇಳಿದಂತೆ ಹೇಳಿದವರು ಸಾವರ್ಕರ್ ಆದ್ದರಿಂದ ಅವ್ರು ಹೇಳೋದು ಎದುರಾಳಿಗಳು ಶಾಂತಿ ಪ್ರಿಯರಾದರೆ ನೀವು ಶಾಂತಿಯನ್ನು ಇಟ್ಕೋಬಹುದು. ಎದುರಾಳಿಗಳು ಪಂಚಶೀಲವನ್ನು ಹೇಳಿದ್ರೆ ನೀವು ಪಂಚಶೀಲವೇ ಏನು ಬೇಕಾದ್ರೆ 6 ಶೀಲನೂ ಹೇಳ್ಬೋದು, 10 ಶೀಲನೂ ಹೇಳ್ಬೋದು. ಇದು ಪಂಚಶೀಲವೇ ಬುದ್ಧ ಭಗವಾನ್ ಹೇಳಿರೋದು. ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಮ ಎದುರುಗಡೆ ಇರೋರು ಮಿತ್ರರಲ್ಲ, ನಿಮ್ಮ ಶತ್ರುಗಳು, ನಿಮ್ಮ ಕಾಂಪಿಟೇಟರ್ಸ್ ಆದ್ದರಿಂದ ಅವರಿಗೆ ತಕ್ಕಂತೆ ನಾವು ಜಗತ್ತನ್ನು ನಿಭಾಯಿಸಬೇಕಾಗುತ್ತೆ. ಈ ಒಂದು ಒಂದು ಈ ಜೀವನವನ್ನು ಒಂದು ಕುರುಕ್ಷೇತ್ರ, ಒಂದು ಸಂಗ್ರಾಮ ಭೂಮಿ, ಯುದ್ಧ ಭೂಮಿಯಂತೆ ಜೀವನವನ್ನು ನಾವು ತಗೊಂಡಾಗ, ಎಸ್ಪೆಷಲಿ ನಮ್ಮ ರಾಜಕೀಯ ರಂಗದಲ್ಲಿ ಮತ್ತು ಅಂತಾರಾಷ್ಟ್ರೀಯ ರಂಗದಲ್ಲಿ ತಗೊಂಡಾಗ ನಾವು ಅಲರ್ಟ್ ಆಗಿರ್ತೀವಿ. ಅದನ್ನೇ ಇವತ್ತು ಅಮೆರಿಕ ಮಾಡ್ತಿರೋದಲ್ವೇ, ಅದನ್ನೇ ಚೀನಾ ಮಾಡ್ತಿರೋದಲ್ವೇ, ಅದನ್ನೇ ಆಸ್ಟ್ರೇಲಿಯಾ ಮಾಡೋಕ್ಕೆ ಹೊರಟಿಲ್ವೇ. ಎಲ್ಲ ದೇಶಗಳು ಮಾಡೋಕ್ಕೆ ಹೊರಡ್ತಿರೋದು ಮೈ ಕಂಟ್ರಿ ಫಸ್ಟ್ ಅನ್ನೋ ಪಾಲಿಸಿಯನ್ನೇ ಮಾಡುವಾಗ ಉಳಿದವ್ರ ಬಗ್ಗೆ ಅವರು ತುಂಬ ಕಟ್ತ್ರೋಟಾಗಿ ಇರ್ತಾರೆ. ಅವರು ಆ್ಯಕ್ಚುಲಿ ಇರಬೇಕಾಗತ್ತೆ. ಅದನ್ನು ಅವರು ಮಾಡುವ ಒಂದು ನಿಟ್ಟಿನಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು, ಚಿಂತನೆಯನ್ನು ಅವರು ಕೊಟ್ಟರು. ಉದಾಹರಣೆಗೆ ಕೊನೆಯದಾಗಿ ಈ ಸಾವರ್ಕರ್ ಅವರ ಈ ವರ್ಷದ ಜನ್ಮೋತ್ಸವದ ಸಂದರ್ಭದಲ್ಲಿ ಹೇಳೋದಾದರೆ, ನಮ್ಮ ಮಕ್ಕಳಿಗೆ ನೀವು ಅದನ್ನೊಂದಷ್ಟು ಮಾಡ್ತಾ ಇದ್ದೀರಾ ಸಮೃದ್ಧ ಸಾಹಿತ್ಯದಿಂದ, ಸೇನೆಯ ಬಗ್ಗೆ, ಮಿಲಿಟರಿಯ ಬಗ್ಗೆ ತಿಳಿಸ್ಬೇಕು. ಅದು ರಾಜಕಾರಣಿಗಳಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಯಾವ ಮಿಸೈಲ್ ಹೇಗಿದೆ, ಡ್ರೋನ್ ಏನಿದೆ, ಇನ್ನೊಂದೇನು ಮತ್ತೊಂದೇನು ಖಂಡಿತ ಅವ್ರಿಗೆ ಗೊತ್ತಿರೋದಿಲ್ಲ. ಈಗಿನ ನಮ್ಮ ರಾಜ್ಯ ಮಟ್ಟದ ರಾಜಕಾರಣಿಗಳನ್ನು ನೋಡಬೇಕು. ಈಗಿನ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಪ್ರಕಾರ ಗೊತ್ತಾಗಿರುತ್ತೆ. ಆದ್ರೆ ಎಜುಕೇಶನ್ ಪಾಲಿಸಿ ಇಲ್ಲ, ಅದೊಂದು ಪಾಲಿಸಿ ಇಲ್ವಲ್ವಾ. ಈಗ ಬೇರೆ ಯುರೋಪಿನ ಅನೇಕ ಕಡೆ ನಾವು ಫಾಲೋ ಮಾಡ್ತೀವಿ. ಅಲ್ಲಿ ನೀವು ಡಿಗ್ರಿ ಮಾಡಿದ ತಕ್ಷಣ ಮೊದಲು ಬಂದು ಮಿಲಿಟರಿಯಲ್ಲಿ ಕಡ್ಡಾಯ 1 ವರ್ಷ 2 ವರ್ಷ 3 ವರ್ಷ ಸರ್ವಿಸ್ ಮಾಡಿದ್ಮೇಲೆ ನಿಮಗೆ ಜಾಬ್ ಸಿಗುವಂಥದ್ದು. ಅದನ್ನು ಮಾಡಿಬಿಟ್ರೆ ಅರ್ಧದಷ್ಟು ನಮ್ಮ ದೇಶದಲ್ಲಿ ಒಂದು ಡಿಸಿಪ್ಲಿನೋ ಮತ್ತೊಂದು ಮಗದೊಂದು ಬರೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಸಾವರ್ಕರ್ ಅವರ ವಿಚಾರ ಅನ್ನೋದು ಎಲ್ಲಿ ತನಕ ಜಗತ್ತಿನಲ್ಲಿ ಒಂದು ಸಂಘರ್ಷ ಇರುತ್ತೆ, ಎಲ್ಲಿ ತನಕ ಎಲ್ಲರೂ ಕೂಡ ಶಸ್ತ್ರತ್ಯಾಗ ಮಾಡಲ್ಲ, ಎಲ್ಲರೂ ಕೂಡ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಲ್ಲ, ಅಲ್ಲಿ ತನಕ ಇರುತ್ತೆ. ಅಂದರೆ ಕೊನೆ ತನಕ ಇರುತ್ತೆ ಅಂತಲೇ ಅರ್ಥ. ಮಿಕ್ಕ ವಿಚಾರಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಷ್ಟೇ. ಸೊ ಉಳ್ಕೊಳ್ಳೋವಂಥದ್ದು ಸಾವರ್ಕರ್ ಅವರ ವಿಚಾರವೇ ಅಂತಲೇ ನಮಗೆ ಅನಿಸೋವಂಥದ್ದು. ಇದೊಂದು ಘಟನೆ ನೆನಪಾಯಿತು. ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮೀಟಿಂಗಿಗೆ ಹೋದಾಗ ಬರಗೂರು ರಾಮಚಂದ್ರಪ್ಪನವ್ರ ಬಗ್ಗೆ ಮಾತನಾಡುವಾಗ ಒಳ್ಳೆ ಹಿರಿಯ ಇವರು ಸಜ್ಜನರು, ಬಂಡಾಯ ಸಾಹಿತ್ಯದ ಮುಂಚೂಣಿಯಲ್ಲಿ ಅದನ್ನು ಬೆಳೆಸಿದಂಥ ನಾಯಕರು ಅವರು ಹೇಳ್ತಾ, ಅವ್ರಿಗೆ ಗೊತ್ತು ನಾನು ಹಿಂದೂ ವಿಚಾರ ಹೇಳ್ತಾ ಇದ್ದೀನಿ ಅಂತ. ಅವ್ರು ಹೇಳಿದ್ದು, ಹರೀಶ್ ಏನೇ ಸದ್ಯಕ್ಕೆ ನಿಮಗೀಗ ಲೀಡ್ ಸಿಕ್ಕಿದ್ರೂ ಕೊನೆಗೂ ಗೆಲ್ಲೋದು ನಮ್ಮ ವಿಚಾರವೇ ಅಂತ ಹೇಳಿದರು. ನಾನು ಹೇಳಿದೆ, ಸರ್ ನಾವು ಹೇಳ್ತಿರೋದು ಬಂಡಾಯದ ವಿಚಾರವನ್ನೇ, ಬಟ್ ಅದನ್ನು ನಾವು ಹಿಂದೂ ವಿಚಾರವಾಗಿ ಹೇಳ್ತಾ ಇದ್ದೀವಿ. ನೀವು ಅದನ್ನು ಒಂದು ಸೀಮಿತವಾದ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಥ ಒಂದು ಶೋಷಣೀಯ ವಿಚಾರ ಅನ್ನೋ ರೀತಿ ಮಾತ್ರ ತೊಗೊಂಡು ಹೇಳ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ವಿಚಾರಕ್ಕಿಂತ ನಮ್ಮ ವಿಚಾರವೇ ಗೆಲ್ಲುವಂಥದ್ದು, ಹಿಂದುತ್ವ ವಿಚಾರವೇ ಗೆಲ್ಲುವಂಥದ್ದು. ಯಾಕೆಂದರೆ ಬಂಡಾಯವನ್ನು ಒಳಗೊಂಡಂತೆ ಇನ್ನೂ ವಿಸ್ತಾರವಾಗಿರುವಂಥ ಕಾನ್ಸೆಪ್ಟ್ ಹಿಂದುತ್ವವೇ ಹೊರತು ಬಂಡಾಯಕ್ಕೆ ಹಿಂದುತ್ವಕ್ಕಿರುವಷ್ಟು ವಿಸ್ತಾರವಾದ ಆಯಾಮ ಇಲ್ಲ ಅನ್ನೋದು ಕೂಡ ನಾನು ಬಂಡಾಯದ ಗೆಳೆಯರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಾಗಲಿ, ಸ್ತ್ರೀವಾದಿಗಳಾಗಲಿ, ದಲಿತ ಚಿಂತನೆಯನ್ನು ಪ್ರತಿಪಾದಿಸೋರಾಗಲಿ, ಮಾರ್ಕ್ಸ್ವಾದಿಗಳಾಗಲಿ, ಮತ್ತು ಸೋಕಾಲ್ಡ್ ಬಲಪಂಥದಲ್ಲಿ ಅನೇಕ ಧಾರೆಗಳಲ್ಲಿ ಇರೋರಾಗಲಿ, ಅವರೆಲ್ಲರೂ ಕೂಡ ಕಣ್ತೆರೆದು, ಮನಸ್ತೆರೆದು, ಹೃದಯ ಬಿಚ್ಚಿ ಸಾವರ್ಕರ್ ಅವರ ಲಿಟ್ರೇಚರ್, ಅವರ ಥಾಟ್ಸ್ನ ಅವರು ಓದಿದ್ರೆ ಅದರಿಂದ ಅವರವರ ವಿಚಾರ ಇನ್ನಷ್ಟು ಪರಿಶುದ್ಧವಾಗುತ್ತೆ ಮತ್ತು ಅದರಿಂದ ಒಟ್ಟಾರೆ ಒಂದು ಹಿಂದೂ ರಾಷ್ಟ್ರಕ್ಕೆ ಅಥವಾ ಹಿಂದೂಸ್ಥಾನಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಹಿಂದೂಸ್ಥಾನಕ್ಕೆ ಒಳ್ಳೆಯದಾಯಿತು ಅಂತ ಹೇಳಿದ್ರೆ ಬೇಂದ್ರೆ ಅವರು ಹೇಳುವಂತೆ ಅಥವಾ ವಿವೇಕಾನಂದ ಹೇಳುವಂತೆ ಇಡೀ ಜಗತ್ತಿಗೆ ಅದರಿಂದ ಒಳ್ಳೆಯದಾಗುತ್ತೆ. ಹಾಗಾಗಿ ನಮ್ಮ ಜಗತ್ತಿನ ಭವಿಷ್ಯ ನಿಂತಿರೋದೇನೆ ಹಿಂದುತ್ವದ ಮೇಲೆ. ಆ ಹಿಂದುತ್ವದ ಪ್ರತಿಪಾದಕರಾಗಿರೋರು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರು. ಸರ್, ಇದು ಒಟ್ಟಾರೆ ಈಗಿನ ಸಂದರ್ಭದಲ್ಲಿ ನಾವು ಕೂತ್ಕೊಂಡು ಪ್ರಸ್ತುತ ಹೇಗೆ ಅಂತ ನಾವು ಯೋಚನೆ ಮಾಡಿದ್ದು, ಅನೇಕ ವಿಚಾರಗಳು, ಹೇಳಿಕೆಗಳನ್ನೆಲ್ಲ ಹೇಳಿದ್ವಿ. ಕಡೆಯದಾಗೆ ನಾನೊಂದು ಈ ವಾಕ್ಯವನ್ನು ಹೇಳ್ತಾ ಪ್ರಸ್ತುತದಲ್ಲಿ ನಾನು ಈ ಒಂದು ಸಂವಾದವನ್ನು ಮುಗಿಸ್ತೀನಿ. 65ನೇ ಇಸ್ವಿಯಲ್ಲಿ ಸಾವರ್ಕರ್ ಅವರು ಇದೇ ಸಂದರ್ಭದಲ್ಲಿ ಇರಬೇಕಾದ್ರೆ ಒಂದು ಪ್ರಸಿದ್ಧ ಹೇಳಿಕೆ ಕೊಟ್ಟರು, ಏಕ್ ದಕ್ಕ ಅವ್ರದ್ದು ಪಾಕಿಸ್ತಾನ ಗಿರಾವು ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಇರೋದ್ರಿಂದ
ಹಾಗಾಗಿ ನಾವು ಸಹ ಅದೇ ಒಂದು ರೀತಿಯ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡು ಸಾವರ್ಕರ್ ಅವರ ಜಯಂತಿಯಲ್ಲಿ ಸಾವರ್ಕರ್ ಅವರ ಪ್ರಸ್ತುತೆ ಎಷ್ಟು ಮುಖ್ಯ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರವಾಗಿ ಬಂದಿದೆ ಅಂತ ಅಂದ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಸಾವರ್ಕರ್ನ ಕೃತಿಗಳು ಮತ್ತು ಸಾವರ್ಕರ್ ಕುರಿತಾದ ಅನೇಕ ವಿಚಾರಗಳನ್ನ ಚರ್ಚಿಸ್ಬೋದು ಅಂತ ನನ್ನ ಅಭಿಪ್ರಾಯದಲ್ಲಿ ತಿಳಿಸ್ತಾ ಇಲ್ಲ, ಖಂಡಿತ ಇದಾಗಬೇಕು, ಇನ್ನೂ ವ್ಯಾಪಕವಾಗಿ ಆಗಬೇಕಾಗಿದೆ. ಹಾಗಾಗಿ ಈ ಒಂದು ಸಾವರ್ಕರ್ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಸಭಿಕರಿಗೆ ಎಲ್ಲರಿಗೂ ತಿಳಿಸ್ತಾ ಇದನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ.